पदं दर्शितं येन तस्मै श्री गुरवे नमः। नारायणसमारम्भात् शङ्कराचार्यमध्यमा अस्मदाचार्यपर्यन्तां वन्दे गुरुपरम्पराम्। हरिः ओम् श्रीगुरुभ्यो नमः। हरिः ओम्। ಆತ್ಮಜ್ಯೋತಿಗಳಿಗೆ ಇವತ್ತು ನಾವು 18ನೇ ಅಧ್ಯಾಯದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಸೊ ಇಲ್ಲಿವರೆಗೂ ನಾವು ಈ ಒಂದು 18 ಅಧ್ಯಾಯದಲ್ಲಿ 3 ಭಾಗಗಳಿದೆ. ಒಂದು ಜೀವಾತ್ಮದ ಬಗ್ಗೆ, ಇನ್ನೊಂದು ಪರಮಾತ್ಮದ ಬಗ್ಗೆ. ಆಮೇಲೆ ಜೀವಾತ್ಮ ಪರಮಾತ್ಮ ಹೇಗೆ ಒಂದಾಗ್ತಾನೆ, ದ ಕಾಮನ್ ಆಫ್ ದ ಟೀಚಿಂಗ್ ಆಫ್ ಭಗವದ್ಗೀತೆ ಇಟ್ ಸೆಲ್ಫ್ ಈಸ್ ತತ್ವಂ ಅಸಿ, ಅಂದ್ರೆ ನಾನು ಜೀವಾತ್ಮ ಪರಮಾತ್ಮ ಏಕತ್ವ. ಸೊ ಈ ಜೀವಾತ್ಮ ಪರಮಾತ್ಮ ಏಕತ್ವವನ್ನು ಅರ್ಜುನನಿಗೆ ಹಂತ ಹಂತವಾಗಿ ಹೇಳ್ತಾ ಇದ್ದಾನೆ. ಯಾವಾಗ ನಾವು ಈ ಸಂಸಾರದಲ್ಲಿ ಹುಟ್ಟಿದ ಮೇಲೆ ನಮಗೆ ಕಾಣಿಸುವಂತ ಈ ಒಂದು ದೇಹ ಮನಸ್ಸು ಬುದ್ಧಿನೇ ನಾವು ಸತ್ಯ ಅಂತ ತಿಳ್ಕೊಂಡಿರ್ತೀವಿ. ಹಾಗಾಗಿ ನಾನು ಜೀವ ಅನ್ನೋದು ಪರ್ಮನೆಂಟ್ ಆಗಿ ಮನಸ್ಸಿನಲ್ಲಿ ಅದು ಬೇರೂರ್ಬಿಟ್ಟಿರುತ್ತೆ. ಹಾಗಾಗಿ ಪರಮಾತ್ಮ ಅನ್ನೋದು ಒಂದು ಕಾನ್ಸೆಪ್ಟ್ ಆಗಿ ಉಳ್ಕೊಂಡು ಬಿಡುತ್ತೆ. ಹಾಗಾಗಿ ನಾನ್ ಯಾರು ಅಂತಂದ್ರೆ, ಜೀವಾತ್ಮ ಅಂತಂದ್ರೆನಾ ಪರಮಾತ್ಮನ ಯಾರು ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ನಾನ್ ಯಾಕೆ ಈ ಆಕ್ಷನ್ಸ್ ನ ಮಾಡ್ತಾ ಇದ್ದೀನಿ, ನನಗೆ ಎಲ್ಲಿಂದ ಈ ಒಂದು ಕೆಪಾಸಿಟಿ ಬರ್ತಾ ಇದೆ, ನಾನು ಒಂದು ಇಷ್ಟಪಟ್ಟಿದ್ದನ್ನ ನಾನು ಯಾಕೆ ತಗೊಳಕ್ ಆಗ್ತಾ ಇದೆ, ಆ ಇಚ್ಛಾಶಕ್ತಿ ನನ್ನೊಳಗಡೆ ಮೂಡಿದಾಗ ಹೌ ವಿಲ್ ಥಿಂಗ್ಸ್ ಮ್ಯಾನಿಫೆಸ್ಟ್ ಈ ಒಂದು ವರ್ಲ್ಡ್ ಅಲ್ಲಿ, ನನಗೆ ಅದನ್ನ ಹೇಗೆ ಪಡ್ಕೊಳಕ್ ಆಗ್ತಾ ಇದೆ, ಹೌ ಎವ್ರಿಥಿಂಗ್ ಹ್ಯಾಸ್ ಬೀನ್ ಕ್ರಿಯೇಟೆಡ್, ಹೌ ಎವ್ರಿಥಿಂಗ್ ನಾನು ಇಷ್ಟಪಟ್ಟಿದ್ದು ನನಗೆ ಹೇಗೆ ಸಿಗ್ತಾ ಇದೆ, ಮತ್ತೆ ನನ್ನ ಹತ್ರ ಇರೋದು ಹೇಗೆ ಮಾಯ ಆಗ್ತಾ ಇದೆ, ಏನು ಗೊತ್ತಾಗೋದಿಲ್ಲ. ವಿ ಜಸ್ಟ್ ಲೀಡ್ ದ ಲೈಫ್ ವೆರಿ ಅನ್ಕಾನ್ಶಿಯಸ್ಲಿ. ಹಾಗಾಗಿ ನಮಗೆ ನಮ್ಮ ಜೀವನವನ್ನ ಮುಂದೆ ನಡೆಸ್ಕೊಂಡು ಹೋಗೋದಿಕ್ಕೆ ವಿ ನೀಡ್ ಒಂದು ಊರ್ಗೋಲ್ ಬೇಕು, ಮತ್ತೆ ವಿ ನೀಡ್ ಅ ಗೈಡ್ ಬುಕ್ ಬೇಕು. ಆ ಗೈಡ್ ಅಥವಾ ಗೈಡ್ ಬುಕ್ ಅನ್ನೋದು ನಮ್ಗೆ ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೆ ಭಗವದ್ಗೀತೆ ಅನ್ನೋದು ಒಂದು ಮನನ ಗ್ರಂಥ ಆಗಿದೆ. ಈ ಮನನ ಗ್ರಂಥದಲ್ಲಿ ಕೃಷ್ಣ ಹೇಗೆ ನಾನು ನೀನು ಒಂದೇ ಅನ್ನೋದನ್ನ ಪ್ರತಿಯೊಂದು ಅಧ್ಯಾಯದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಕರ್ಮಯೋಗ ಎಕ್ಸ್ಪ್ಲೈನ್ ಮಾಡ್ದ, ಕ್ರಿಯಾಯೋಗನ ಹೇಳ್ದ, ಮತ್ತೆ ಜ್ಞಾನ ಯೋಗವನ್ನು ಹೇಳ್ದ. ಎಲ್ಲದನ್ನು ಹೇಳಿ ಕೊನೆಯಲ್ಲಿ 18ನೇ ಅಧ್ಯಾಯದಲ್ಲಿ ಎಲ್ಲ he is actually summing up everything in this 18th chapter. ಸೊ ಹಾಗಾಗಿ ನಾವು ಹೋದ್ವಾರ ನಾವು 18ನೇ ಅಧ್ಯಾಯದ ಮೊದಲ ಭಾಗನ ನಾವು ಏನ್ ಹೇಳಿದ್ದಾರೆ ಅಂತ ಮನನ ಮಾಡಿದ್ವಿ. ಇವಾಗ ಅಲ್ಲಿಂದ ಮುಂದುವರೆದ ಭಾಗ ಇವತ್ತು ಭಗವಂತ ಏನು 18ನೇ ಅಧ್ಯಾಯದಲ್ಲಿ ಏನನ್ನ ಹೇಳ್ತಾ ಇದ್ದಾನೆ. ಸೊ ನಾವ್ ಇಲ್ಲಿವರೆಗೂ ಯಾವ್ದು ಹೋದ್ವಾರ ಅಂದ್ರೆ ಆಲ್ಮೋಸ್ಟ್ 2 ವಾರ ಆಗೋಯ್ತು. ಸೊ ಜಸ್ಟ್ ಬ್ರಷ್ ಅಪ್, ನಾವು ಯಾವುದೋ ಒಂದು ಈ ಒಂದು 18ನೇ ಅಧ್ಯಾಯದಲ್ಲಿ ಯಾವ್ಯಾವ್ದಿದೆ, ಸನ್ಯಾಸ ಅಂದ್ರೆ ಏನು, ಐ ಆಮ್ ಜಸ್ಟ್ ಗಿವಿಂಗ್ ಅ ಸ್ಮಾಲ್ ಒಂದು ಜಿಸ್ಟ್ ಕೊಡ್ತಾ ಇದ್ದೀನಿ, ಜಸ್ಟ್ ಟು ಬ್ರಿಂಗ್ ಅಸ್ ಟು ದಿಸ್ ಪ್ಲಾಟ್ಫಾರ್ಮ್ ಆಫ್ 18th ಚಾಪ್ಟರ್ ಎಲ್ಲಿದ್ದೀವಿ ನಾವು ಅಂತ. ಸೊ ವೆನ್ ಐ ಕಮ್ ಟು ದಟ್, ಅಲ್ಲಿಂದ ಮುಂದಕ್ಕೆ ಯು ಪೀಪಲ್ ಕ್ಯಾನ್ ಟೆಲ್ ಮಿ ಯೋರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿಸ್ 18ನೇ ಅಧ್ಯಾಯ. ಸೊ ಇಲ್ಲಿ ಈ ಒಂದು 18ನೇ ಅಧ್ಯಾಯದಲ್ಲಿ ಏನೇನು ಭಗವಂತ ಮಾತಾಡಿದಾನೆ ಅಂತಂದ್ರೆ, ದ ಜಿಸ್ಟ್ ಆಫ್ ಆಲ್ 18th ಚಾಪ್ಟರ್ ಹಿ ಹ್ಯಾಸ್ ಸ್ಪೋಕನ್ ಅಬೌಟ್ ಸನ್ಯಾಸದ ಬಗ್ಗೆ ಮಾತಾಡಿದ್ದಾನೆ. ಸನ್ಯಾಸ ಅಂದ್ರೆ ಏನು, ತ್ಯಾಗ ಅಂದ್ರೆ ಏನು, ಜ್ಞಾನ ಯೋಗ ಅಂದ್ರೆ ಏನು, ಮತ್ತೆ ವ್ಯವಹಾರ ಅಂದ್ರೆ ಏನು. ಇಟ್ ಈಸ್ ಆಕ್ಚುಲಿ ಬ್ರಿಂಗಿಂಗ್ ಆಲ್ ದ 18th ಚಾಪ್ಟರ್ಸ್ ಟುಗೆದರ್. ವ್ಯವಹಾರ ಅಂದ್ರೆ ಏನು, ಕರ್ಮಯೋಗ ಅಂದ್ರೆ ಏನು, ಜ್ಞಾನ ಯೋಗದಲ್ಲಿ ಬರುವಂತ ಶ್ರವಣ ಮನನ ನಿಧಿಧ್ಯಾಸ ಅಂದ್ರೆ ಏನು, ಕರ್ಮಯೋಗ ಮತ್ತೆ ಜ್ಞಾನ ಯೋಗನ ತುಂಬಾ ಬ್ಯೂಟಿಫುಲ್ ಆಗಿ ಲಿಂಕ್ ಮಾಡಿದಾನೆ ಈ ಒಂದು 18ನೇ ಅಧ್ಯಾಯದಲ್ಲಿ. ಮತ್ತೆ ಹಿ ಹ್ಯಾಸ್ ಎಂಡೆಡ್ ಅಪ್ ವಿತ್ ದಿ ಹೋಲ್ ದ ಜಿಸ್ಟ್ ಆಫ್ ಸಾರಾಂಶದಲ್ಲಿ ಈ ಒಂದು 18ನೇ ಅಧ್ಯಾಯದಲ್ಲಿ ಮುಗಿಸಿದಾನೆ. ಸೊ ಬಟ್ ನಾವು ಹೋದ್ವಾರ ಎಲ್ಲಿವರೆಗೂ ಬಂದ್ವಿ ಅಂತಂದ್ರೆ, ಆತ್ಮ ಅನಾತ್ಮ ವಿವೇಕ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋವರೆಗೂ ಬಂದ್ವಿ. ಆತ್ಮ ಅಂದ್ರೇನು,
ಅನಾತ್ಮ ಅಂದ್ರೇನು. ಸೊ ವಿ ವಿಲ್ ಸ್ಟಾರ್ಟ್ ಫ್ರಮ್ ದೇರ್. ಸೊ ಇಫ್ ಎನಿವನ್ ಅಲ್ಲಿಂದ ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡಕ್ಕೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಾ ಆತ್ಮ. ಅದಕ್ಕಿಂತ ಮುಂಚೆದೆಲ್ಲ ನಾವು ನೋಡಿದ್ವಿ. ಏನು ನೋಡಿರೋದೇನು ಅಂತಂದ್ರೆ ಸನ್ಯಾಸ. ಸನ್ಯಾಸ ಅಂದ್ರೇನು, ಮತ್ತೆ ಸನ್ಯಾಸಕ್ಕೂ ತ್ಯಾಗಕ್ಕೂ ಏನ್ ವ್ಯತ್ಯಾಸ ಅನ್ನೋದನ್ನ ಕಂಡುಕೊಂಡ್ವಿ. ಮತ್ತೆ ಗೃಹಸ್ಥನಿಗೆ ಕರ್ಮ ಯೋಗ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡ್ವಿ ಇನ್ ಫಸ್ಟ್ ಹಾಫ್. ಮತ್ತೆ ಸನ್ಯಾಸಿಗೂ ಒಂದು ಕರ್ಮ ಅನ್ನೋದಿದೆ, ಅವನ ಕರ್ಮಗಳು ಏನು, ವಾಟ್ ಈಸ್ ದ ಆಕ್ಷನ್ಸ್ ಫಾರ್ ದಿ ಗೃಹಸ್ಥ ಅಂಡ್ ವಾಟ್ ಈಸ್ ದ ಆಕ್ಷನ್ಸ್ ಫಾರ್ ದಿ ಸನ್ಯಾಸಿ, ಅದನ್ನ ಕೂಡ ನಾವು ಹೋದ್ವಾರ ತಿಳ್ಕೊಂಡ್ವಿ. 3 ರೀತಿಯ ತ್ಯಾಗಗಳ ಬಗ್ಗೆ ನೋಡಿದ್ವಿ. ಅಂದ್ರೆ ಸಾತ್ವಿಕ ತ್ಯಾಗ, ರಾಜಸಿಕ ತ್ಯಾಗ ಮತ್ತು ತಾಮಸಿಕ ತ್ಯಾಗದ ಬಗ್ಗೆ ನಾವು ಮಾತಾಡಿದ್ವಿ. ಈಗ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮಗೆ ವಿ ನೀಡ್ ಆಕ್ಚುಲಿ ಟು ಅಂಡರ್ಸ್ಟ್ಯಾಂಡ್ ಆತ್ಮ ಮತ್ತೆ ಅನಾತ್ಮ ಅಂದ್ರೆ ಏನು ಅನ್ನೋದನ್ನ ಹೇಳ್ತಾ ಇದ್ದಾರೆ ಭಗವಂತ. ಆ ಆತ್ಮ ಮತ್ತೆ ಅನಾತ್ಮದ ಬಗ್ಗೆ ನೀವೆಲ್ಲ ಆತ್ಮಜ್ಯೋತಿಗಳು ಏನ್ ಅರ್ಥ ಮಾಡ್ಕೊಂಡಿದ್ದೀರಾ? ವಿಲ್ ಸ್ಟಾರ್ಟ್ ದ ಕ್ಲಾಸ್ ಫ್ರಮ್ ದಿಸ್ ಪಾಯಿಂಟ್. ಆತ್ಮ ಮತ್ತೆ ಅನಾತ್ಮ ಅಂದ್ರೆ ಏನು? 15ನೇ ಅಧ್ಯಾಯದಲ್ಲಿ ಭಗವಂತ ಏನ್ ಹೇಳಿದ್ದಾನೆ ಅದ್ರ ಬಗ್ಗೆ. ಯಾರು ಹೇಳ್ತೀರಪ್ಪ? ಯಾರಾದ್ರೂ ಹೇಳಿ. ಹರಿ ಓಂ. ಹರಿ ಓಂ. ಇಲ್ಲಿ ಕರ್ಮಯೋಗದ ಬಗ್ಗೆ ಹೇಳಿ ಇಲ್ಲಿ ಕರ್ಮ ಫಲದ ಬಗ್ಗೆಯೂ ಹೇಳಿದ್ದಾರೆ. ಕರ್ಮಫಲ 3 ರೀತಿಯಲ್ಲಿ ಇರ್ತದೆ, ಇಷ್ಟ ಅನಿಷ್ಟ ಮಿಶ್ರ ಅಂತ ಹೇಳಿ. ಆದ್ರೆ ಈ ಕರ್ಮ ಫಲವನ್ನೇ ತ್ಯಾಗ ಮಾಡುವ ಕರ್ಮಯೋಗಿಗೆ ಶಾಂತವಾಗಿರೋದ್ರಿಂದ ಸತ್ತ ಮೇಲೆ ಅವನಿಗೆ ಕರ್ಮಫಲ ಅಂಟಿಕೊಳ್ಳುವುದಿಲ್ಲ ಅಂತ ಲಾಸ್ಟ್ ಆಗಿ ಅವರು ಹೇಳಿದ್ದಾರೆ. ಆದ್ರೆ ಜ್ಞಾನ, ನಿಮ್ಮ ಆತ್ಮ ಅನಾತ್ಮ ಈ ವಿಚಾರ ಬಂದಾಗ ಇಲ್ಲಿ ಜ್ಞಾನ ಯೋಗದ ಬಗ್ಗೆ ಹೇಳ್ಬೇಕಾಗ್ತದೆ. ಆತ್ಮ ಅನಾತ್ಮ ಮತ್ತೆ ಏನೇ ಕರ್ಮ ಮಾಡ್ಬೇಕಾದ್ರೆ ನಮ್ಗೆ 5 ವಿಷಯಗಳು ಬೇಕು. ಅಂದ್ರೆ ಆತ್ಮ ಅನಾತ್ಮ ವಿಚಾರಗಳು, ಪಂಚಕೋಶಗಳು ಕೆಲಸ ಮಾಡ್ಬೇಕು. ಅದ್ರ ಜೊತೆಯಲ್ಲಿ ದೇವತಾ ಶಕ್ತಿ ಇರಬೇಕು. ಯಾಕೆಂದ್ರೆ ಈ ಪಂಚಕೋಶಗಳು ಅನಾತ್ಮ. ನಮ್ಗೆ ಬರೀ ಪಂಚಕೋಶಗಳಿದ್ರೆ ಕೆಲಸ ಆಗುವುದಿಲ್ಲ. ಅದರಲ್ಲೂ ಆನಂದಮಯ ಕೋಶ ಅದು ಏನು ನಾವು ಎಚ್ಚರ ಸ್ಥಿತಿಯಲ್ಲಿ ಅಲ್ಲ, ಅದು ಶಾಂತವಾಗಿರುತ್ತದೆ. ಸೊ ಈ ಆತ್ಮ ಅನಾತ್ಮಗಳು ಒಟ್ಟಾಗಿ ನಮ್ಮ ಒಂದು ಕೆಲಸ ಆಗ್ಬೇಕಾದ್ರೆ ಈ ಕರ್ತೃ ಮತ್ತೆ ಭೋಕ್ತ ಅನ್ನೋದು ನಮ್ಗೆ ಬುದ್ಧಿಯಲ್ಲಿ ಅಹಂಕಾರ ತಂದ್ಬಿಡ್ತದೆ. ಅಂದ್ರೆ ನಾನು ಮಾಡ್ತಿದ್ದೇನೆ, ಈ ಕೆಲಸದಿಂದ ಬರುವ ಅನುಭವಿ ಏನ್ ಲಾಭ ಬರ್ತದೆ ಅದು ನನ್ನದೇ ಅನ್ನೋ ಇದು ಅಹಂಕಾರ ನಮ್ಮನ್ನು ಕಾಡ್ತದೆ. ಆ ಅಹಂಕಾರ ತೆಗಿಬೇಕಾದ್ರೆ ಈ ದೇವತೆ ಬಗ್ಗೆ ನಾವು ತಿಳ್ಕೊಳ್ಬೇಕು. ಗುರುಗಳು ಹೇಳ್ತಾರಲ್ಲ, ನೀವ್ ಏನೇ ಕೆಲಸ ಮಾಡ್ಬೇಕಿದ್ರು ಅದು ನೀನ್ ಮಾಡುವುದಲ್ಲ, ನಿನ್ನ ಮೂಲಕ ಮಾಡ್ತಾ ಇರೋದು. ನೀನು ಒಂದು ನೆಪ ಮಾತ್ರ. ಈ ದೇಹ ಅನ್ನೋದು ಒಂದು ನಿನಗೆ ಸಾಧನ. ಅದೇ ರೀತಿ ನಾವು ಅದನ್ನು ನಮ್ಗೆ ಇದು ಗೊತ್ತಿಲ್ಲದ ಕಾರಣ ಏನ್ ತಿಳ್ಕೊಳ್ತೇವೆ, ಈ ಕೆಲಸ ಮಾಡುದೇ ನಾನು ಅಂತ ತಿಳ್ಕೊಳ್ತೇವೆ. ಇಲ್ಲಿ ಆ ಜ್ಞಾನ ತಂದ್ಕೊಂಡು ಈ ಕೆಲಸ ಮಾಡುದು ನಾನೆಲ್ಲ, ಭಗವಂತನ ಶಕ್ತಿ. ಹೇಗಂದ್ರೆ ನಮ್ಮ ಎಲ್ಲಾ ಇಂದ್ರಿಯಗಳಿಗೂ ಒಂದೊಂದು ದೇವತೆಗಳಿದ್ದಾರೆ. ಆಯಾ ದೇವತೆಗಳು ಆಯಾ ಕೆಲಸ ಮಾಡ್ಬೇಕಾದ್ರೆ ಮಾಡಿದ್ರೆ ಆ ಇಂದ್ರಿಯಗಳಿಗೆ ಶಕ್ತಿ ಬರ್ತದೆ. ಅಲ್ಲಿ ಚೈತನ್ಯ ತುಂಬಿ ನಾವು ಕೆಲಸ ಮಾಡೋದು. ಹಾಗಾಗಿ ಒಂದು ಕರ್ಮ ಆಗ್ಬೇಕಾದ್ರೆ 5 ಕೋಶಗಳು ದೇವತೆಗಳು ಬೇಕು. ಅವುಗಳು ದೇಹ ಮತ್ತೆ ಮನಸ್ಸು ಬುದ್ಧಿ ಅಲ್ಲ, ಆ ಕೋಶಗಳು ಅವು ಅನಾತ್ಮ. ಹಾಗಾಗಿ ನಾನು ಈ ದೇಹ ಮನಸ್ಸು ಬುದ್ಧಿ ಅನ್ನುವನಿಗೆ ನಾನ್ ಮಾಡ್ತಾ ಇದ್ದೇನೆ ಅನ್ನುವ ಫೀಲಿಂಗ್ ಇರ್ತದೆ. ಈ ದೇಹ ಮನಸ್ಸು ಬುದ್ಧಿ ನಾನಲ್ಲ ಅಂತ ಹೇಳುವವನಿಗೆ ಇದು ನಾನ್ ಮಾಡ್ತಾ ಇರುವುದಲ್ಲ ಅನ್ನೋದು, ನಾನು ಕರ್ತೃ ಅಲ್ಲ ಅನ್ನುವ ಅಂಶ ಗೊತ್ತಾಗುವುದು ಈ ಜ್ಞಾನ ಕರ್ಮ ಸನ್ಯಾಸ ಅಂತ ಈ ಜ್ಞಾನ ಯೋಗದಲ್ಲಿ ಹೇಳಿದ್ದಾರೆ. ಈ ದೇಹದ ಮೂಲಕ ಕೆಲಸ ಮಾಡುವುದೇ ನಾನು, ಅಥವಾ ಈಗ ನಾನು ಅಂತ ನಾನೀಗ ಮಾತಾಡ್ತಾ ಇದ್ದೇನೆ, ಅಯ್ಯೋ ನಾನೇ ಮಾತಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡ್ರೆ ಅಲ್ಲಿ ಕರ್ತೃತ್ವ ಬಂದ್ಬಿಡ್ತದೆ. ಇಲ್ಲ ನನ್ನ ಮೂಲಕ ಭಗವಂತ ಮಾತಾಡಿಸ್ತಾ ಇದ್ದಾನಂತ ಹೇಳ್ಕೊಂಡಾಗ ಅಲ್ಲಿ ಕರ್ತೃತ್ವ ಹೋಗ್ಬಿಡ್ತದೆ. ಆ ಕರ್ಮವು ನನ್ಗೆ ಅಂಟ್ಕೊಳ್ಳೋದಿಲ್ಲ. ಈ ರೀತಿಯಲ್ಲಿ ಜ್ಞಾನ ಯೋಗದ ಮೇಲೆ ಆಗ ನಮ್ಗೆ ಯಾವುದೇ ವ್ಯಾಮೋಹ ಇರುವುದಿಲ್ಲ. ನಾನ್ ಮಾಡುವುದಲ್ಲ, ಈ ಕರ್ಮ ನನ್ನದಲ್ಲ
ಈ ಕರ್ಮ ಕೂಡ ಭಗವಂತನದು, ನಂದಲ್ಲ. ಕರ್ಮ ನಾನು ಅವನ ಪ್ರೀತಿಗೋಸ್ಕರ ನನ್ನಿಂದ ಮಾಡಿಸ್ಕೊಳ್ತಿದ್ದಾನೆ ಅನ್ನುವ ಯೋಚನೆ ಬಂದಾಗ ನಮ್ಗೆ ಆ ಕರ್ಮ ಫಲವೂ ಬರುವುದಿಲ್ಲ, ಕರ್ಮ ಬಂಧನವೂ ಇರುವುದಿಲ್ಲ. ಈಗ ನಾನೊಂದು ಇದ್ರಲ್ಲಿ ಟಾಕ್ ಅಲ್ಲಿ ಕೇಳಿದ್ದೇನೆ, ಸುಪ್ರೀಂ ಕೋರ್ಟ್ ಅಲ್ಲಿ ಕೆಲವರಿಗೆ ಈ ಜೀವಾವಧಿ ಇದು ಮರಣದಂಡನೆ ಕೊಡ್ತಾರೆ. ಆವಾಗ ನನ್ಗೆ ನಾನ್ ಚಿಕ್ಕದ್ರಲ್ಲಿ ನನ್ಗೆ ಓದ್ದಾಗೆಲ್ಲ ಅನ್ಸ್ತಿತ್ತು, ದೇವ ಆ ಗಲ್ಲಿಗೆ ಹಾಕ್ತಾನಲ್ಲ, ಅವನಿಗೆ ಎಷ್ಟು ಕಷ್ಟ ಅಲ್ಲ, ಅವನು ಹೇಗೆ ಹಾಕ್ತಾನೆ, ಅವನನ್ನು ಎಷ್ಟು ಜನರನ್ನು ಮರಣದಂಡನೆಗೆ ಹಾಕ್ತಾನಲ್ಲಪ್ಪ ಅಂತ ಯೋಚನೆ ಮಾಡ್ತಿದ್ದೇನೆ. ಒಂದ್ ಟಾಕ್ ಕೇಳಿದಾಗ ಅನ್ಸಿತ್ತು, ಆಯಾ ವರ್ಣಕ್ಕೆ ಅನುಗುಣವಾಗಿ ವಿಹಿತ ಕರ್ಮಗಳನ್ನು ಮಾಡ್ಲೇಬೇಕು ಅಂತ ಭಗವಂತ ನಮ್ಮನ್ನು ನಿಯೋಜಿಸಿದ್ದಾನೆ. ಸೊ ಆ ಕೆಟ್ಟ ಕೆಲಸ, ಅದು ಕೆಟ್ಟ ಕೆಲಸ ಅಂತಲೂ ಹೇಳಕ್ ಆಗಲ್ಲ. ಅವನನ್ನು ಗಲ್ಲಿಗೆ ಹಾಕಿದ್ರು ಸಹ ಅಷ್ಟು ಕಷ್ಟದ ಏನ್ ಹೇಳ್ತಾರೆ, ಕಠಿಣ ಕೆಲಸ ಮಾಡಿದ್ರು ಅದರದ ಕರ್ಮ ಫಲ ಅವನಿಗೆ ಅಂಟುವುದಿಲ್ಲ ಅಂತೆ. ಯಾಕೆ ಕೇಳಿದ್ರೆ ಅವನಿಗೆ ಅದಕ್ಕಾಗಿ ಭಗವಂತ ನಿಯೋಜಿಸಿದ್ದಾನೆ, ಅವನು ಅದು ಮಾಡ್ಲೇಬೇಕು, ಅದು ಅವನು ಕರ್ಮ. ಭಗವಂತನ ಪ್ರೀತಿಗಾಗಿ ಅವನು ಮಾಡ್ತಿದ್ದಾನೆ, ಆದ್ರಿಂದ ಅವನಿಗೆ ಇದು ಅವನು ಸಹ ಭಗವಂತ ಭಗವಂತ ಪ್ರೀತಿಗೆ ಪಾತ್ರ ಆಗಿರ್ತಾನೆ ಅಂತ ಇದರಲ್ಲಿ ನನ್ಗೆ ಅರ್ಥ ಆಗ್ತದೆ. ಹಾಗಾಗಿ ಈ ಜ್ಞಾನ ಯೋಗ ಅನ್ನೋದು ಯಾರಿಗೆ ಸಿದ್ಧಿ ಆಗ್ತದೆ ಅವರಿಗೆ ಸಾಧಾರಣ ನಾವು ಮುಕ್ತಿ ಪದದಲ್ಲಿ ಮುಂದೆ ಹೋಗ್ಲಿಕ್ಕೆ ಬಹಳ ಸುಲಭ ಆಗ್ತದೆ ಅನ್ನೋದು ನಾನು ಇಲ್ಲಿ ತಿಳ್ಕೊಂಡೆ. ತುಂಬಾನೇ ಚೆನ್ನಾಗಿ ಹೇಳಿದ್ರಿ ಸುಲೋಚನಾ. ಯು ಹ್ಯಾವ್ ಟೇಕನ್ ದ ಟ್ರಾನ್ಸಿಷನ್ ಫ್ರಮ್ ದಿ ಕರ್ಮಯೋಗ, ದ ಕರ್ಮಿ ಟು ನಾನ್ ಡೂಯರ್ಸ್ಟಿಕ್. ಕರ್ತೃ ನಾನಲ್ಲ, ನಾಹಂ ಕರ್ತ. ಸೊ ಕರ್ತೃ ನಾನಲ್ಲ, ಆತ್ಮ ಮತ್ತೆ ಅನಾತ್ಮ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಅಂತಂದಾಗ ಅನಾತ್ಮದಿಂದ ನಾವು ಹೇಗೆ ಆತ್ಮ ನಾನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀವಿ ಅನ್ನೋದನ್ನ ಬ್ಯೂಟಿಫುಲ್ ಆಗಿ ತಗೊಂಡು ಹೋಗಿದ್ದಾರೆ. ದ ಟ್ರಾನ್ಸಿಷನ್ಸ್, ಅದು ಕ್ಲಾರಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆತ್ಮ ಅಂದ್ರೇನು, ಅನಾತ್ಮ ಅಂದ್ರೇನು, ಮತ್ತೆ ಹೇಗೆ ನಾವು ವಿ ಮೂವ್ ಫ್ರಮ್ ಒನ್ ಸ್ಟೇಜ್ ಟು ಅನದರ್, ಅದನ್ನ ಹೇಳಿದ್ರಿ. ಹೇಳಕ್ ಹೊರಟ್ರಿ ಸುಲೋಚನಾ, ಯು ವಾಂಟೆಡ್ ಟು ಟೆಲ್ ಸಮಥಿಂಗ್? ಇಲ್ಲ, ಮುಂದಕ್ಕೆ ಹೋಗಿ. ಸೊ ಇಲ್ಲಿ ಸುಲೋಚನಾ ಅವರು she took the transitions from the naham karta to harireva karta through this anatma to atma. ನಾನು ಮಾಡ್ತಾ ಇಲ್ಲ, ಹರಿ ಮಾಡ್ತಾ ಇದ್ದಾನೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅನಾತ್ಮ ಅಂದ್ರೆ ಐ ಆಮ್ ನಾಟ್ ದ ಬಾಡಿ. ಸೊ ಅಲ್ಲಿಂದ ತಗೊಂಡು ಹೋಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅದೇ ತರಾನೇ ಈ ಒಂದು ಇದ್ರೊಳಗಡೆ ಅಧ್ಯಾಯದಲ್ಲಿ ತ್ರಿಪುಟಿನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹೌ ಡು ವಿ ಅಂಡರ್ಸ್ಟ್ಯಾಂಡ್ ತ್ರಿಪುಟಿ ಆಫ್ ಜ್ಞಾನ, ಜ್ಞೇಯ ಅಂಡ್ ಜ್ಞಾತೃ, ಅದನ್ನ ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡ್ತೀರಾ? ಈ ವ್ಯವಹಾರದಲ್ಲಿ ನಾನು ತ್ರಿಪುಟಿಯನ್ನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀನಿ, ಹೌ ಡು ಐ ಯೂಸ್ ದಿಸ್ ತ್ರಿಪುಟಿ ಇನ್ ಮೈ ವ್ಯವಹಾರ? ಶೋಭನಾ, ಜ್ಞಾನ, ಜ್ಞೇಯ, ಜ್ಞಾತೃ ವ್ಯವಹಾರದಲ್ಲಿ ಹೇಗೆ ಅರ್ಥ ಮಾಡ್ಕೊಂಡಿದ್ದೀವಿ? Let someone else explain that. Today I just try and because I'm having some kind of a strain. Okay, take rest. Fine. ಶೈಲಾ ಹೇಳ್ಬೋದಾ? ಹರಿ ಓಂ. ತ್ರಿಪುಟಿ 3 ಹೇಳಿದೆ. ಫಸ್ಟ್ ತಿಳ್ಕೊಳ್ಳೋದು, ಆಮೇಲೆ ತಿಳಿಯುವವನು, ಮತ್ತೆ ಇದೀವಿ ಅದ್ರ ಬಗ್ಗೆ ಜ್ಞಾನ. ಪ್ರತಿಯೊಬ್ರು ಮಾಡ್ತಾ ಇರ್ತೀವಿ ಜ್ಞಾನ ಏನ್ ಹೇಳಿ? ಅದೇ ಹೇಳ್ತಾ ಇದ್ರಿ, ಕರೆಕ್ಟ್ ಆಗಿದೆ ಹೇಳಿ. ಪ್ರತಿಯೊಬ್ಬ ಜೀವಿನೂ ಒಂದ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಇವಾಗ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ನಾವು. ಇವಾಗ ಒಂದ್ ಡೆಲ್ಲಿಗೆ ಹೋಗ್ಬೇಕು ಅಥವಾ ಏನಾದ್ರು ತಾಜ್ ಮಹಲ್ ನೋಡ್ಬೇಕು ಅಂತ ಹೋಗ್ಬೇಕು ಅಂದ್ರೆ ಫಸ್ಟ್ ಅದ್ರ ಬಗ್ಗೆ ಎಲ್ಲ ಇರ್ಬೇಕು. ಪಡ್ಕೊಂಡಾದ್ಮೇಲೆ ಅದು ಹೆಂಗ್ಬೇಕು, ಅದ್ರ ಬಗ್ಗೆ ತಿಳುವಳಿಕೆ ಇರ್ಬೇಕು. ಮತ್ತೆ ಅದು ಹೇಗಿದೆ ಅದ್ರ ಬಗ್ಗೆನು ನಾಲೆಡ್ಜ್ ಇರ್ಬೇಕು, ಅಲ್ಲಿ ಹೋದ್ಮೇಲೆ ಏನ್ ಮಾಡ್ಬೇಕು ಅಂತ. ಹಾಗೇನೆ ಆಧ್ಯಾತ್ಮದಲ್ಲಿ ಪ್ರತಿಯೊಬ್ಬ ಜೀವಿಗಳು
ತಿಳ್ಕೊಳ್ಬೇಕಾಗತ್ತೆ. ಅವನಿಗೆ ಅಜ್ಞಾನ ಹೋಗ್ಬೇಕಂದ್ರೆ ಗುರುಗಳ ದರ್ಶನ ಆಗ್ಬೇಕು. ತಿಳ್ಕೊಳ್ತಾ ಅವನು ಶುದ್ಧ ಆಗ್ತಾ ಹೋಗುತ್ತೆ. ಕರೆಕ್ಟ್ ಇದೆಯಾ ನಾನು ಹೇಳ್ತಾ ಇರೋದು? ಅದಾದ್ಮೇಲೆ ಶುದ್ಧ ಆಗ್ತಾ ಮನಃಶುದ್ಧಿ ಆಗ್ತಾ ಅದ್ರ ಬಗ್ಗೆ ಜ್ಞಾನ ಇನ್ನ ಹೆಚ್ಚುತ್ತೆ. ಮತ್ತೆ ಅವನ ಗುರಿ ಏನು, ಅದರ ನಾಲೆಡ್ಜ್ ಫುಲ್ಲು ಅವನಿಗೆ ಅರ್ಥ ಆಗಕ್ ಸ್ಟಾರ್ಟ್ ಮುಖೇನ, ಅಂದ್ರೆ ಈಶ್ವರ ರೂಪದಲ್ಲಿ ಗುರುಗಳು ಬರ್ತಾರೆ ಅಂತ ಹೇಳ್ತಾರೆ. ಅರ್ಥ ಆಯ್ತು. ಸೊ ಅಲ್ಲಿಗೆ ರೀಚ್ ಆಗ್ತಾನೆ, ಅಂದ್ರೆ ಆಗ್ತಾನೆ. ಹಾ ಕರೆಕ್ಟ್ ಆಗಿದೆ. ಇನ್ನೊಂದ್ ಸ್ವಲ್ಪ ರಿಫೈನ್ ಆಗಿ ಎನಿವನ್ ಕ್ಯಾನ್ ಎಕ್ಸ್ಪ್ಲೈನ್ ಸೇಮ್ ಥಿಂಗ್. ನಾನಾ ಜ್ಞೇಯ ನೇತೃ ಕರೆಕ್ಟ್ ಆಗಿದೆ. ನಿಮ್ಮ ಅಂಡರ್ಸ್ಟ್ಯಾಂಡಿಂಗು ಇನ್ ಯಾರಾದ್ರೂ ಏನಾದ್ರು ಹೇಳೋಗಿದ್ರೆ ಹೇಳಿ. ನನ್ನ ಅನಿಸಿಕೆ ನಾನು ಹೇಳಲ ವಾಸುಕಿ? ಶೋಭನಾ wanted to tell something. ಓಕೆ, say it in few words. ಹೇಳಿ. Jnata, Jneya, Jnana. Jnata is the knower. Jneya is the action that he is going to take, how to do it. And before doing it, he needs to have the knowledge about it. For example, if we want to go somewhere, we need to know about the place, where it is, and what it stands for, the knowledge of that point. Then, when I am going there, so I need to know how to reach that place. Say, a map. Guruji talks about this going to the Nepal trip. And when he reaches there, they want to find out where the Raj Mahal is. They have seen the map, they have taken the train, reached by road or flights there, but exact location they didn't know. So what they did was, they asked somebody who was going on the road, and that somebody pointed, saying that it's right there in front of you. So when they see the palace, they enter it and then look at it, enjoy. So when we do some action, as the Jnata, we need to know what path we are going to take. The knowledge is there. Like which way to go, we need to understand. So the knowledge is not enough for us to go ahead and do whatever we want. The knowledge is there. The path taken, we have to have the right Sadguru who will explain to us how to go about it, where to go, and explain what the knowledge is all about. And explain to us, like Guruji explains, Nanu Nanembudu Nanalla, Idehamana Buddhi Nanalla, Sachidananda Shivanan Nanu, Shivoham, Shivoham, Shivoham. Then he speaks to us about it, says which path to take to reach that self-realization. How to do Shravana, Manana, Nididhyasa. And then today we are contemplating on Bhagavad Gita, which he has provided us, the videos of Bhagavad Gita, which Guruji has given us. And we have taken experts from that. We are contemplating. Tomorrow we are going to internalize it and live by that. So, Jnana, Jneya, and the Jnata who treads the path, they all have to work in coordination. The Triputi. Hand, what is that? The three coordination. Yeah. Heart, hand, and head. Yeah, all this coordination has to be there to reach the target. That is, for us, it is the self-realization. So, Shobhana was talking about the clarity of the intellect and the purity of the heart combined together.
ಅವು ಕಂಬೈನ್ ಟುಗೆದರ್ ಟು ನೋ ದ ಟೋಟಾಲಿಟಿ. ಸೊ ಅಲ್ಲಿ ಜ್ಞಾನ, ಜ್ಞೇಯ, ಜ್ಞಾನ ಅಂತಂದ್ರೆ ಇಂಟೆಲೆಕ್ಟ್, ಜ್ಞೇಯ ಅಂತಂದ್ರೆ ದ ಕರ್ತೃ, ದ ಡೂವರ್, that where he has to be very pure to know that, and the gnana, gneya, gnatru, the clarity. So all these things, head, heart and hand, come together for the totality of the understanding. Very nice. Your understanding ಅದ್ರ ಬಗ್ಗೆ ಹೇಳಿದ್ರಿ. You want ಸುಲೋಚನಾ ಅವ್ರೇನೋ ಹೇಳಕ್ ಹೊರಟ್ರಿ? ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟ್ ಇದೆ, ನನ್ಗೂ ಅದೇ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಓಕೆ, ಕರೆಕ್ಟ್, ಗುಡ್. ಸೊ ಇಲ್ಲಿ ಜ್ಞಾನ, ಜ್ಞೇಯ, ಜ್ಞಾತೃ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, ಅರ್ಥ ಮಾಡ್ಕೊಂಡ್ವಿ. ಇಷ್ಟೆಲ್ಲ ಇದು ಕೂಡ ದೇರ್ ಆರ್ ವೆರೈಟಿ ಆಫ್ ಪೀಪಲ್ ಹೂ ಬಿಹೇವ್ ಇನ್ ಅ ಡಿಫ್ರೆಂಟ್ ವೇ. ಅವರ ಒಂದು ವ್ಯವಹಾರದಲ್ಲಿ ಬೇರೆ ಬೇರೆನೇ ರೀತಿ ಅವರು ವ್ಯವಹರಿಸ್ತಾರೆ. ಸೊ ಅದಕ್ಕೆ ಕಾರಣಗಳನ್ನ ಭಗವಂತ ಈ ಒಂದು ಅಧ್ಯಾಯದಲ್ಲಿ ಕೊಟ್ಟಿದ್ದಾನೆ. ಏನಿರ್ಬಹುದು ಅದಕ್ಕೆ ಕಾರಣ? The Trigunas. Yeah. Sulochana, you could probably explain. ಹೇಳ್ಬೋದಾ ವಾಸುಕಿ? ಸುಜಾತ ಹೇಳಿ, ಹೇಳಿ ಸುಜಾತ. ಅದೇ ರಾಜಸಿಕ್, ತಾಮಸಿಕ್ ಅಂಡ್ ಸಾತ್ವಿಕ್. ಸಾತ್ವಿಕ ಗುಣ. So based on that, they do their mentally, this one is different, and they're doing what they work or their mental status all is different. So in that level, people behave and act in the Bhagavad-gita. ಹೌದು, ಮೂರು ರೀತಿಯ ಗುಣಗಳಿಂದ ಅವರು ಬೇರೆ ಬೇರೆನೆ ಅವರ ಒಂದು ಬಿಹೇವಿಯರ್ ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ಈ ಒಂದು ಬಿಹೇವಿಯರ್ ಏನಿದೆಯೋ, ಈ ಗುಣಗಳು ಏನಿದೆಯೋ, ಅದು ಹೇಗೆ ಬರುತ್ತೆ? ಇಸ್ ಇಟ್ ದೇ ಅಕ್ವೈರ್ ಆರ್ ಇಸ್ ಇಟ್ ದೇ ಹ್ಯಾವ್ ಗಾಟ್ ಇಟ್ ಫ್ರಮ್ ಸಮ್ವೇರ್? ಎಲ್ಲಿಂದ ಬಂದಿದೆ ಗುಣಗಳ ಒಂದು ಆರಿಜಿನ್ ಏನು? ಹೌ ವೇರ್ ಇಸ್ ಇಟ್ ಕಮ್ ಆಕ್ಚುಲಿ? They are in the form of karmic impressions in the mind, which carry through the different cycles of birth and death. Very good. Somebody else could explain it. I'll join back in a couple of minutes. Okay. So, ಸತ್ವಗುಣ, ರಜೋಗುಣ, ತಮೋಗುಣ ಒಬ್ಬ ಮನುಷ್ಯನಲ್ಲಿ ಆಟ ಆಡುತ್ತೆ, ಅವನ ಬಿಹೇವಿಯರ್ನ ಚೇಂಜ್ ಮಾಡ್ತಾ ಇರುತ್ತೆ. ಸೊ ಹೌ ಈಸ್ ಹಿಸ್ ಬಿಹೇವಿಯರ್, ಹೌ ವಿಲ್ ಹಿಸ್ ಬಿಹೇವಿಯರ್ ಬಿ ಚೇಂಜ್ಡ್ ಬೈ ದ ಗುಣಾಸ್? ಹೇಗೆ ಚೇಂಜ್ ಆಗತ್ತೆ ಸುಜಾತ? ಅವನಿಗೆ ಆ ಒಂದು ಗುಣ ಲಕ್ಷಣಗಳು ಹೇಗೆ ಬರುತ್ತೆ? Environment and previous janmas ಏನಂತಾರೆ ಇಂಪ್ರೆಷನ್ಸ್ ಇಂದ ಇರಬಹುದು, or his family environment. So it is mostly on the impressions which is being carried. Yeah, ಅದು ಫ್ಯಾಮಿಲಿ ಎನ್ವೈರನ್ಮೆಂಟ್ ಇಂದ ಇರಬಹುದು, ಅವನ ಒಂದು ಅನ್ಕಾನ್ಶಿಯಸ್ ಆಕ್ಷನ್ಸ್ ಇಂದ ಇರಬಹುದು, ಅಥವಾ ಅವನ ಪ್ರೀವಿಯಸ್ ಬರ್ತ್ ಇಂದ ಬಂದಿರುವಂತದ್ದು ಇರಬಹುದು. ಸೊ ಹಾಗಾಗಿ ಈ ಮೂರು ಗುಣಗಳಲ್ಲಿ ಮೂರು ಲೇಯರ್ಸ್ ಇದೆ. ಒಂದು ಕಾನ್ಶಿಯಸ್ ಲೇಯರ್, ಒಂದು ಸಬ್ ಕಾನ್ಶಿಯಸ್ ಅಂಡ್ ಅನ್ಕಾನ್ಶಿಯಸ್. ಸೊ ಈ ಮೂರು ಲೇಯರ್ ಅಲ್ಲಿ ಯಾವ ಗುಣಗಳು ಡಾಮಿನೇಟ್ ಆಗಿದೆಯೋ ಆ ಗುಣಗಳು ಅವನಿಗೆ ಆ ಜನ್ಮದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಆ ಗುಣಗಳ ಒತ್ತಡದಿಂದ, ದಟ್ ಪ್ರೆಷರ್ ಆಫ್ ದೋಸ್ ಗುಣಾಸ್, he starts behaving in a particular way and he starts doing his duties. So ಹಾಗಾಗಿ he is, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, he is driven by these gunas to perform the actions. ಹಾಗಾಗಿ ಅವನು ಈ ಒಂದು ಕೆಲಸವನ್ನು ಮಾಡ್ತಾನೆ. ಈ ಗುಣಗಳಿಗೆ ಏನಂತ ಕರೀತಾರೆ ಆಕ್ಚುಲಿ? ಈ ಒಂದು ಭಗವಂತ ಏನ್ ಕರೆದಿದ್ದಾನೆ?
ಕ್ಯಾನ್ ಎನಿವನ್ ಟೆಲ್? ಇದಕ್ಕೆ ಏನಂತ ಕರೀತಾರೆ? ಗುಣಧರ್ಮ, ಪ್ರಕೃತಿ. ಸೊ ಇವಾಗ ನನ್ ಪ್ರಕೃತಿನೇ ಬೇರೆ, ನಿನ್ ಪ್ರಕೃತಿನೇ ಬೇರೆ, ನನ್ ಗುಣನೇ ಬೇರೆ, ನಿನ್ ಗುಣ. ಹಿ ಇಸ್ ನಾಟ್ ಟಾಕಿಂಗ್ ಅಬೌಟ್ ಗುಣ ಅಂದ್ರೆ ನನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾನ. ಹಿ ಇಸ್ ಟಾಕಿಂಗ್ ಅಬೌಟ್ ದಿ ಪ್ರವೃತ್ತಿ, ಲೈಕ್ ವಾಟ್ ಈಸ್ ದೇರ್. ಗುಣಧರ್ಮ, ದ ಸಾತ್ವಿಕ ಗುಣಧರ್ಮ, ತಾಮಸಿಕ ಗುಣಧರ್ಮ, ರಾಜಸಿಕ ಗುಣಧರ್ಮ, ವಿಚ್ ಇಸ್ ದೇರ್ ಇಂಪ್ರೆಷನ್ ಆಗಿ ಇರೋಂತಹ ಒಂದು ಗುಣಧರ್ಮದ ಬೇಸಿಸ್ ಮೇಲೆ ಅವನ ಒಂದು ಈ ಪ್ರೆಸೆಂಟ್ ಲೈಫ್ ನ ಲೀಡ್ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೆಲ ರೀಸನ್ಸ್ ಫಾರ್ ಡಿಫ್ರೆಂಟ್ ಬಿಹೇವಿಯರ್ ಈ ವ್ಯವಹಾರದಲ್ಲಿ ಹೇಗೆ ಅಂತಂದ್ರೆ ಈ 3 ಗುಣಗಳಿಂದ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಇನ್ನು ಮುಂದಕ್ಕೆ ಹೋಗ್ತಾ ಸುಲೋಚನಾ, ಯು ಕ್ಯಾನ್ ಎಕ್ಸ್ಪ್ಲೈನ್ ದಿಸ್ ಮೋರ್ ಆನ್ ದಿಸ್. ಒಂದು, ಇಟ್ ಈಸ್ ಲೈಕ್ ಕ್ಲಾಸಿಫಿಕೇಶನ್ ಡನ್ ಬೇಸ್ಡ್ ಆನ್ ದ ಗುಣಾಸ್. ಎರಡನೇದ್ರ ಬಗ್ಗೆನೂ ಕೂಡ ಗುರುಜಿ ಮಾತಾಡಿದ್ದಾರೆ. ಯಾವ್ದ್ರ ಬಗ್ಗೆ ಮಾತಾಡಿದ್ದಾರೆ? ಯಾತಕ್ಕೋಸ್ಕರ ಮನುಷ್ಯ ತನ್ನ ಒಂದು ಬಿಹೇವಿಯರ್ ಆಗ್ಲಿ, ಆಟಿಟ್ಯೂಡ್ ಆಗ್ಲಿ, ಕರ್ಮ ಆಗ್ಲಿ ಚೇಂಜಸ್ ಮಾಡ್ಕೊಳ್ತಾ ಹೋಗ್ತಾನೆ ಅವನ ಜೀವನದಲ್ಲಿ ಬೇಸ್ಡ್ ಆನ್ ಹಿಸ್ ತ್ರಿಗುಣಾಸ್. ಅಂದ್ರೆ ಅವ್ರು ಏನು ಈ ಜನರು ಎಲ್ಲರೂ, ಈಗ ನಾವೆಲ್ಲರೂ ಜೀವನ ನಡೆಸ್ತಾ ಇದ್ದೇವೆ. ಎಲ್ಲರೂ ಒಂದೊಂದು ಕಾರಣಕ್ಕಾಗಿ ಜೀವನ ನಡೆಸ್ತಾ ಇರ್ತಾರೆ. ಆ ಕಾರಣ, ಈಗ ನಾವೀಗ ಇಲ್ಲಿ ಬಂದಿದ್ದೇವೆ, ಅದು ನಮ್ದು ಕಾರಣ. ನಮ್ಗೆ ಈ ರೀತಿಯಲ್ಲಿ ಬರ್ಲಿಕ್ಕೆ ನಮ್ಗೆ ದಾರಿ ಕಂಡಿದೆ. ಹೇಗೆ ಹೇಳಿದ್ರೆ, ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ ಈ ಈ ರೀತಿಯಲ್ಲಿ ಜನರು ಜೀವನ ಮಾಡ್ತಾರೆ. ಯಾರು ಕಾಮ ಮತ್ತು ಅರ್ಥಗಳನ್ನು ಧಾರ್ಮಿಕ ರೀತಿಯಲ್ಲಿ ಜೀವನ ನಡೆಸ್ತಾರೆ, ಅವುಗಳನ್ನ ಧಾರ್ಮಿಕ ರೀತಿಯಲ್ಲಿ ಮಾಡ್ತಾರೆ, ಅವರು ಸಾತ್ವಿಕರಾಗಿ ಧಾರ್ಮಿಕ ರೀತಿಯಲ್ಲಿ ಜೀವನ ಮಾಡ್ತಾರೆ. ಬೇರೆ ಜನರು ಈಗ ಲಾಭಕ್ಕಾಗಿ ಅರ್ಥ ಮತ್ತೆ ಕಾಮಕ್ಕಾಗಿ, ಅಂದ್ರೆ ತನ್ಗೆ ಈ ಕೆಲಸ ಮಾಡೋದ್ರಿಂದ ಈ ಲಾಭ ಬೇಕು, ಇದ್ರಿಂದ ನನ್ಗೆ ಇದಾಗ್ಬೇಕು ಅನ್ನುವ ಬಯಕೆಯಿಂದ ಕೆಲಸ ಮಾಡ್ತಾರೆ, ಅವ್ರು ರಾಜಸಿಕರಾಗ್ತಾರೆ. ಕೆಲವರಿಗೆ ಅದೇನು ಗೊತ್ತಿಲ್ಲ, ಏನಾದ್ರೂ ಆಗ್ಲಿ, ಏನಾದ್ರೂ ಇಲ್ಲಿ ನಾನು ಹೀಗೆ ಇರುವುದು ಅನ್ನೋರು ತಾಮಸಿಕರಾಗ್ತದೆ. ಅವ್ರಿಗೆ ಜ್ಞಾನ ಬರುವುದೇ ಇಲ್ಲ, ಆ ತರ ಇರ್ತಾರೆ. ಸೊ ಈ ಒಬ್ಬನೇ ಗೃಹಸ್ಥ ನೋಡಿ, ಅವನು ಅರ್ಥಕಾಮಗಳಿಗಾಗಿ ಕೆಲಸ ಮಾಡ್ಬೋದು, ಅಥವಾ ಅವನೇ ಮೋಕ್ಷಕ್ಕಾಗಿಯೂ ಕೆಲಸ ಮಾಡ್ಬೋದು. ಒಬ್ಬನಿಗೆ ಉದ್ದೇಶ, ಗೃಹಸ್ಥನೇ, ಆದ್ರೆ ಉದ್ದೇಶ ಬೇರೆ. ನಮ್ಗೂ ಅದು ಅನ್ವಯಿಸ್ತದೆ. ಯಾಕೆ ಕೇಳಿದ್ರೆ ಅವರ ಚಿಂತನೆ ಬೇರೆ ಬೇರೆ ಆಗಿರ್ತದೆ. ಚಿಂತನೆ ಬರ್ಬೇಕಾದ್ರೂ ಅದಕ್ಕೆ ಭಗವದ್ ಅನುಗ್ರಹ ಬೇಕು, ಗುರು ಸಿಗ್ಬೇಕು. ನಮ್ಗೆ ಆ ದಾರಿಯಲ್ಲಿ ಹೋಗ್ಲಿಕ್ಕೆ ಗುರು ನಮ್ಮನ್ನು ನಡ್ಸ್ಕೊಂಡು ಹೋಗ್ಬೇಕು. ಆ ಪ್ರಯತ್ನ ಮಾಡುವಲ್ಲಿ ನಾವು ಪುನಃ ನಾನು ಮೊದಲೇ ಅಧ್ಯಾಯದಲ್ಲಿ ಕರ್ಮಯೋಗ ಶುರು ಮಾಡ್ಬೇಕಾಗ್ತದೆ. ಆ ದಾರಿಯಲ್ಲಿ ಸಾಗಿ ಬರ್ಬೇಕು. ಎಲ್ಲಿ ಗುರುಗಳು ಹೇಳುವಾಗೂ ನನ್ಗೆ ಅನಿಸ್ತಿತ್ತು, ಭಗವದ್ ಅನುಗ್ರಹ ಇಲ್ಲದೆ ಯಾವ ಕೆಲಸನೂ ನಡೆಯುವುದಿಲ್ಲ, ಅದು ಮಾತ್ರ 100%. ಯಾಕೆ ಕೇಳಿದ್ರೆ, ನಾವು ಭಗವಂತನ ಪ್ರೀತಿಗೆ ಪಾತ್ರರಾದ್ರೆ ಮಾತ್ರ ನಮ್ಗೆ ಆ ಸತ್ಚಿಂತನೆ ಬರ್ತದೆ, ಸತ್ಕಾರ್ಯ ಮಾಡ್ಬೇಕು ಅನ್ನುವ ಒಂದು ಪ್ರೇರಣೆ ಬರ್ತದೆ, ಭಗವಂತ ನಮ್ಮ ಮೂಲಕ ಮಾಡಿಸ್ತಾನೆ ಅನ್ನೋದು ನನ್ನ ಅನಿಸಿಕೆ. ಇಲ್ಲಿ ಕೆಲವರು ಏನ್ ಮಾಡ್ತಾರೆ, ಅವರಿಗೆ ಕ್ಷಣಿಕ ಸುಖ ಬೇಕು. ಈಗ ನಾವು ಕೆಲವೊಮ್ಮೆ ಏನೋ ಒಂದು ನೋಡ್ತೇವೆ, ಅದು ಸಿಗುವುದಿಲ್ಲ, ಸಿಗ್ಬೇಕು, ನಂಗೆ ಬೇಕು ಅಂತ ಅನಿಸ್ತದೆ. ಆಮೇಲೆ ಕೆಲವರಿಗೆ ಅನಿಸ್ತದೆ ಅದ್ರಲ್ಲಿ ಎಂತ ಉಂಟು, ಅದೇನಿಲ್ಲ, ಅದನ್ನ ತಿನ್ನೋದ್ರಿಂದ ಅಥವಾ ಮಾಡೋದ್ರಿಂದ ಯಾರಿಗೂ ಏನು ಪ್ರಯೋಜನವೂ ಇಲ್ಲ, ಅದು ಏನು ಪ್ರಯೋಜನ ಕೊಡುವಂತದ್ದಲ್ಲ. ನಮ್ಗೆ ಆನಂದ ಆ ಕ್ಷಣಿಕ, ಈ ದೇಹಕ್ಕೆ ಬಂದ ಒಂದು ಇಲ್ಲ. ಕೆಲವರಿಗೆ ಶಾಶ್ವತವಾಗಿ ಸುಖ ಬೇಕು. ಅಂದ್ರೆ ನಮ್ಗೆ ಈಗ ಚಿಂತನೆಯಲ್ಲಿ ತೊಡಗಿದಾಗ, ನಮ್ಗೆ ಸತ್ಸಂಗಕ್ಕೆ ಬಂದಾಗ ಏನೋ ಒಂದು ಆನಂದ ಸಿಗ್ತದೆ, ಅದು ತುಂಬಾ ಪರ್ಮನೆಂಟ್. ಅಂದ್ರೆ ಇಷ್ಟೊಂದು ಭಗವದ್ ಚಿಂತನೆ ಸಿಕ್ಕಿತ್ತು, ಇಷ್ಟೊಂದು ಸತ್ಕರ್ಮಗಳನ್ನು ಮಾಡುವುದು ಹೇಗೆ, ನಾವು ಎಲ್ಲಿ ಹೋಗ್ಬೇಕು ಅನ್ನೋದು ನಮ್ಗೆ ದಾರಿ ತೋರ್ತು ಅನ್ನುವ ಒಂದು ಖುಷಿ ಉಂಟಲ್ಲ, ಅದು ಶಾಶ್ವತ ಆಗುತ್ತೆ. ಅದಕ್ಕೆ ಅದ್ರಲ್ಲಿ ಹೇಳಿದ್ರೆ ಶ್ರೇಯ ಮತ್ತೆ ಪ್ರಿಯ ಅಂತ. ಶ್ರೇಯ ಅಂದ್ರೆ ಶಾಶ್ವತ ಸುಖ, ಪ್ರಿಯ ಅಂದ್ರೆ ಕ್ಷಣಿಕ ಸುಖ ಅಂತ. ಅದಕ್ಕೆ ಈ ಸತ್ವ ರಜೋ ತಮೋ ಗುಣದವರಲ್ಲಿ ಅವರ ಜ್ಞಾನದಲ್ಲಿ ವ್ಯತ್ಯಾಸ ಇರ್ತದೆ. ಈಗ ಸತ್ವಗುಣದವನು ಎಲ್ಲರಲ್ಲೂ ಪ್ರೇಮ ಭಾವದಿಂದ ಇರ್ತಾನೆ, ಎಲ್ಲರಲ್ಲೂ ಆತ್ಮನನ್ನೇ ಕಾಣ್ತಾನೆ, ಅಷ್ಟು ಸದಾ ಬ್ಲಿಸ್ಫುಲ್, ಅಂದ್ರೆ ಆನಂದವಾಗಿರ್ತಾನೆ, ಶಾಂತವಾಗಿರ್ತಾನೆ. ಅದೇ ರಜಗುಣದವನಿಗೆ ಬೇರೆ ಬೇರೆ ಆತ್ಮ ಕಾಣ್ತದೆ, ಅವನ್ ಬೇರೆ, ಇವನ್ ಬೇರೆ, ಅವನ್ ಬೇರೆ ಅಂತ ಆ ತರ ಮನೋಭಾವ ಇರ್ತದೆ. ಯಾಕೆ ತಮ್ಮ ಗುಣದವನಿಗೆ ಆತ್ಮದ ಬಗ್ಗೆ ಗೊತ್ತೇ ಇಲ್ಲ, ಅವನಿಗೆ ಏನು, ಅವನ್ ನಿರ್ಲಿಪ್ತ, ಅವನು ಆ ತರ ಇರ್ತಾನೆ. ಹಾಗಾಗಿ ಈ ಪ್ರಪಂಚದಲ್ಲಿ ಇರೋ ಭಿನ್ನ ಭಿನ್ನ ಜೀವಿಗಳಲ್ಲಿ ನಾವು ಅವರ ಏನ್ ಹೇಳ್ತಾರೆ ಅದಕ್ಕೆ, ಅವರ ಪ್ರೆಸೆನ್ಸ್ ಅಂದ್ರೆ ಆ ರೂಪದಲ್ಲಿ ವ್ಯಕ್ತಪಡಿಸೋದು. ರೂಪ ಬೇರೆ, ನಾಮ ಬೇರೆ,
ಅವನಲ್ಲಿರೋ ಆತ್ಮ ಒಂದೇ. ಭಗವಂತ ಬೇರೆ ಬೇರೆ ರೂಪದಲ್ಲಿ ಇರುವುದಿಲ್ಲ, ಅವನು ಎಲ್ಲರಲ್ಲೂ ಒಂದೇ ರೂಪದಲ್ಲಿ ಇರ್ತಾನೆ ಅನ್ನೋದು ನನ್ನ ಅನಿಸಿಕೆ. ಹಾಗಾಗಿ ಇಲ್ಲಿ ಈ 3 ಗುಣಗಳನ್ನ ಬೇರೆ ಬೇರೆಯಾಗಿ ಜನರನ್ನು ಬೇರೆ ಬೇರೆಯಾಗಿ ವಿಂಗಡಣೆ ಮಾಡಿ ನಮ್ಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ, ತುಂಬಾ ಚೆನ್ನಾಗಿ ಇನ್ನೊಂದು ಹೇಳಿದ್ರು, ದೇವೇಂದ್ರ ಅಸುರೇಂದ್ರ ಅಸುರೇಂದ್ರ ಅಂತ ಇಬ್ರದ್ದು ಹೌದು. ಉದಾಹರಣೆ ಹೇಳಿದ್ರಲ್ವಾ. ಅವರಿಬ್ರು ಬೃಹಸ್ಪತಿ ಆಚಾರ್ಯ ಹತ್ರ ಹೋಗ್ತಾರೆ. ಯಾಕೆಂದ್ರೆ ಅವರಲ್ಲಿ ಕರ್ಮಯೋಗ ಮಾಡಿದ್ಮೇಲೆ ಜ್ಞಾನಯೋಗಕ್ಕೆ ಬರ್ಬಹುದು. ಯಾರು ಕರ್ಮಯೋಗ ಮಾಡದೆ ಜ್ಞಾನಯೋಗಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ಯಾಕೆ ಕೇಳಿದ್ರೆ ಕರ್ಮಯೋಗದಿಂದ ಚಿತ್ತಶುದ್ಧಿ ಆಗ್ಬೇಕು, ಆಮೇಲೇನೆ ಅವ್ರು ಜ್ಞಾನಯೋಗಕ್ಕೆ ಬರ್ಲಿಕ್ಕೆ ಆಗುದು. ಚಿತ್ತಶುದ್ಧಿ ಆಗದೆ ನಿಮ್ಗೆ ಜ್ಞಾನ ಬರುವುದಿಲ್ಲ ಅನ್ನೋದು ಇಲ್ಲಿನ ತಿಳುವಳಿಕೆ. ಮನಸ್ಸು ಶುದ್ಧಿ ಆಗ್ತದೆ, ಅವರಿಗೆ ಅಹಂಕಾರ ಹೋಗ್ತದೆ ಕರ್ಮಯೋಗ ಮಾಡಿದಾಗ. ಸೊ ಅವರಿಗೆ ಜ್ಞಾನಕ್ಕೆ ಆಧಾರ ಇದು ಕರ್ಮಯೋಗ. ಅವರು ಅವರಿಗೆ ಇದು ಅವರಿಗೆ ಅವರ ಉಪದೇಶ ಎಲ್ಲ ಕೊಟ್ಟ ಮೇಲೆ, ಈ ತರ ತಿಳುವಳಿಕೆ ಕೊಟ್ಟ ಮೇಲೆ ಒಂದಿನ ಒಂದು ಕೊಳದ ಬಳಿ ಹೋಗಿ ಹೇಳ್ತಾರೆ, ನೋಡಿ ಶಾಂತವಾದ ನೀರಲ್ಲಿ ಅಲ್ಲಿ ನಿಮ್ಮ ಇದು ಪ್ರತಿಬಿಂಬ ಕಾಣ್ತದೆ, ನೀವು ಯಾರು ಅದನ್ನ ನೋಡ್ತಾರೆ, ಯಾರು ನೋಡ್ತಾ ಇರೋರು ಅಂತ ಪ್ರಶ್ನೆ ಹಾಕಿದಾಗ ನಾವು ಆಟೋಮೆಟಿಕಲಿ ನಾವು ಮೊದ್ಲಿದ್ರೆ ನಾವು ಹೇಳ್ತಿದ್ದೇವೆ ನಾನೇ ನೋಡುದಲ್ವಾ ಅಂತ ನಾವು ಹೇಳ್ತಿದ್ವಲ್ವಾ. ಈಗ ನಮ್ಗೆ ಹಾಗ ಅನ್ಸೋದಿಲ್ಲ, ನಾನ್ ನೋಡ್ತಾ ಇಲ್ಲ. ಆದ್ರೆ ಸುರೇಂದ್ರ ಹೇಳಿದ, ಓ ನಾನೇ ನೋಡ್ತಿದ್ದೇನೆ, ನಾನೇ ನೋಡ್ದೆ ಅಂತ ಹೇಳಿ ಆ ದೇಹ ನಾನೇ ಅನ್ನೋ ಮನೋಭಾವದಿಂದ ದೇಹವೇ ಆತ್ಮ ಅಂತ ಹೇಳ್ಕೊಂಡು ದೇಹಾತ್ಮ ಬುದ್ಧಿಯಿಂದ ಅವನು ಹೊರಟೋಗ್ಬಿಟ್ಟ ಅಂತ ಗುರುಗಳ ನಮಸ್ಕಾರ ಮಾಡಿ ಹೋಗಿ ಅಸುರರಿಗೆಲ್ಲ ದೇಹವೇ ಆತ್ಮ ಅನ್ನೋದನ್ನ ತಿಳಿಸಿಕೊಟ್ಟ ಅಂತೆ. ಬಟ್ ಇವರು ದೇವೇಂದ್ರ ಆ ತರ ಮಾಡ್ಲಿಲ್ಲ. ಅವನು ನೋಡ್ತಾ ಇರೋದು ನಾನಲ್ಲ, ಆತ್ಮ, ನಾನ್ ನೋಡ್ತಾ ಇರೋದು ಆತ್ಮ, ಅಲ್ಲಿರೋದು ಆತ್ಮನೇ ಅನ್ನೋ ಆ ರೀತಿ ಒಂದು ಚಿಂತನೆಯಿಂದ ಬಂದು ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ. ಸೊ ಇದು ಈ ಸಾತ್ವಿಕ ರಾಜಸಿಕ ತಾಮಸಿಕ ಗುಣಗಳಲ್ಲಿ ಜ್ಞಾನದ ಅವ್ಯವಸ್ಥೆಯಿಂದ ಅಥವಾ ಜ್ಞಾನ ಅಜ್ಞಾನದಿಂದ ಬರುವ ತಿಳುವಳಿಕೆ ಅಂತ ನಾನು ಅನ್ಕೊಂಡೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸುಲೋಚನಾ. ಚೆನ್ನಾಗಿ ಮಾಡಿದ್ರಿ. ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಕ್ಲಾರಿಟಿ ಇದೆ ಅಂತ ಗೊತ್ತಾಗುತ್ತೆ. ಮಲಾ, ಐ ವಾಂಟೆಡ್ ಟು ಆಡ್ ಸಮಥಿಂಗ್ ಅಬೌಟ್ ದಿಸ್. ಸ್ವಲ್ಪ ನನ್ನ ವ್ಯೂ ಅಷ್ಟೇ, ಜಾಸ್ತಿ ಏನಿಲ್ಲ. ಹೇಳಿ. ಅಲ್ಲಿ ಭಗವಂತನೇ ಎಲ್ಲವೂ ಸ್ವರೂಪ ಅಂತಕ್ಕಿಂತ ಭಗವಂತನೇ, ದಟ್ ಇಸ್ ದ ಅಲ್ಟಿಮೇಟ್ ಅಂಡರ್ಸ್ಟ್ಯಾಂಡಿಂಗ್. ನನ್ನ ಭಗವಂತನ ಸ್ವರೂಪವೇ ಎಲ್ಲ ಅನ್ನಕ್ಕಿಂತ ಭಗವಂತನೇ, ದಟ್ ಇಸ್ ಅಲ್ಟಿಮೇಟ್ ಅಂಡರ್ಸ್ಟ್ಯಾಂಡಿಂಗ್. ಸತ್ವ ರಜೋ ತಮೋ ಗುಣಗಳಿಗೂ ಸಹ ಅಲ್ಲಿ ನಮ್ಮ ಜರ್ನಿ ಡಿಸೈಡ್ ಆಗ್ಬಿಟ್ಮೇಲೆ ದಟ್ ವಿಲ್ ನಾಟ್ ಬಾದರ್ ಅಸ್ ಎನಿಮೋರ್. ಸತ್ವ ರಜಸ್ಸೋ ತಮೋನ ಯಾವ ಗುಣಗಳು ಸಹ ನಮ್ಗೆ ತೊಂದರೆ ಕೊಡಲ್ಲ. ಚಿತ್ತಶುದ್ಧಿ ಅನ್ನೋದು ಯಾವ ಮಟ್ಟಕ್ಕಾಗಕ್ ಶುರು ಆಗತ್ತೆ ಅಂತಂದ್ರೆ, ಪ್ರತಿಯೊಂದು ಅಣು ರೇಣು ತೃಣಕಾಷ್ಟ ಕೂಡ ನಮ್ಮ ಎಲ್ಲ ವಾಕ್ಗೆ, ಶಬ್ದಕ್ಕೆ, ಚಿತ್ತಕ್ಕೆ ಒಂಥರ ರೆಸೋನೇಟ್ ಆಗಕ್ ಶುರು ಆಗತ್ತೆ, ಸ್ಪಂದಿಸಕ್ ಶುರು ಆಗತ್ತೆ. ವಾಟ್ ಯು ಸೇ ಅಲ್ಟಿಮೇಟ್ ಇಸ್ ದಟ್. ನೋಡಿ ವಾಸುಕಿ ಕಣ್ಮುಚ್ಕೋತಾ ಇರೋದು, ಗುರುಗಳ ಮನೆಯಲ್ಲಿ ಬಂದ್ಯಾಳೆ, ಅಂಡ್ ಶಿ ಈಸ್ ಟೋಟಲಿ ಡಿಪ್ಡ್ ಅಂಡ್ ಶಿ ಈಸ್ ಜಸ್ಟ್ ಅದಷ್ಟೇ. ಇನ್ನ ಎಷ್ಟು ಇದಂದ್ರೆ ಅಂತ ಸದ್ಗುರುಗಳ ಕೃಪೆ, ಅಂತ ಜ್ಞಾನದ ಸುದೆ ಶಬ್ದದಲ್ಲಿ ಅಥವಾ ವಾಕ್ಯದಲ್ಲಿ ಪ್ರಮಾಣದಲ್ಲಿ ಹೇಳೋದಿಕ್ಕೆ ಸಾಧ್ಯವೇ ಇಲ್ಲ. ಶಬ್ದ ಭಗವದ್ಗೀತೆನೋ ಶಬ್ದದ ತರ ಕಲಿತಾ ಇದೀವಿ, ಭಗವದ್ಗೀತೆನೋ ಅರ್ಥ ಮಾಡ್ಕೋತಿದೀವಿ, ಗುರುಗಳ ಎಲ್ಲ ಪ್ರವಚನನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀವಿ, ಅದ್ರ ಅರ್ಥನೂ ಆಗ್ತಾ ಇದೆ. ಇದಕ್ಕೆಲ್ಲದಕ್ಕೂ ಫೈನಲ್ ಆಗಿ ಸದ್ಗುರುಗಳ ಕೃಪೆ. ಈಶ್ವರೋ ಗುರು ಆತ್ಮೇತಿ, ಈಶ್ವರನೇ ಗುರುವಾಗಿ ಬಂದು ತತ್ವವನ್ನ ಎಳೆ ಎಳೆಯಾಗಿ ತಿನ್ಸಿ, ಅದು ಇಂಥ ಸದ್ಗುರುಗಳು ವಿರಳವೋ ಅತಿ ವಿರಳ. ಇದು ಎಷ್ಟೋ ಕೋಟಿ ಜನ ಇದೀವಿ, ಅದ್ರಲ್ಲಿ 1% ಇಲ್ಲ, 0.1% ಇರ್ಬೋದು ನಾವು, ಇಷ್ಟು 1% ಜನ ಇಲ್ಲ. ಅಂಥದ್ದು ನಾವಿದ್ರ ಬಗ್ಗೆ ಇಷ್ಟ ಅರ್ಥ ಮಾಡ್ಕೊಳಕ್ಕಾಗ್ತಿದೆ ಅಂದಾಗ
ಅರ್ಥ ಮಾಡ್ಕೊಳಕ್ ಆಗ್ತಿದೆ ಅಂದ್ರೆ ಇದು ಕೇವಲ ಸದ್ಗುರುಗಳ ನಮ್ ಸಿಜಿ ಉತ್ತರ ಕೊಡ್ತಾ ಇದ್ದಾರೆ ನಿಂಗೆ ನಾನು. ಸಾರಿ ವಾಸುಕಿ, ನಮ್ ಕ್ರಿಸ್ಟಿ ಮಾತಾಡಕ್ ಶುರು ಮಾಡಿದ್ಲು. ಅವಳು ಮಾತಾಡ್ತಾಳಂತೆ, ಮಾತಾಡ್ಸು ಮತ್ತೆ. ಭಗವದ್ಗೀತೆ ಅವಳು ಕೇಳ್ತಾ ಇದ್ದಾಳೆ, ಯಾಕೆ ದೂರ ಹೋಗ್ತಾ ಇದೀಯಾ? ಅಯ್ಯೋ, ಆಮೇಲೆ ಭಗವದ್ಗೀತೆ ಆಗಲ್ಲ ನಮ್ಮನೇಲಿ ಎಲ್ಲಾರ್ ಗೀತೆಗಳು ನೀನ್ ಕೇಳ್ಬೇಕಾಗತ್ತೆ. ನಮ್ಮನೇಲಿ ಬ್ರಹ್ಮವಿದ್, ಬ್ರಹ್ಮವರೇಣ್ಯ, ಬ್ರಹ್ಮವರಿಷ್ಠ ಎಲ್ರು ಇದ್ದಾರೆ. ಸೊ ಹಿಂಗಾಗಿ ಸುಲೋಚನ ನಗ್ತಾ ಇದ್ದಾರೆ. ಹೀಗೆ ಇಲ್ಲಿ ಮಾತಾಡಕ್ಕೆ ಏನು ಇಲ್ಲ. ಫೈನಲ್ ಆಗಿ ಮಾತಾಡಕ್ಕೆ ಬಾಯಿ ತೆಗೆದ್ರೆ ಎರಡೇ, ಅನುಭೂತಿ, ಅನುಭವ ಪೂರ್ತಿಯಾಗಿ ಅನುಭವಿಸ್ಕೊಂಡು. ಸಿ someone is also laughing, their smiling face. ಎಲ್ಲರಿಗೂ ಇದು ಒಂಥರ ಡೀಪರ್ ಅಂಡ್ ಡೀಪರ್ ಅಂಡ್ ಡೀಪರ್ that we go. Amazing. Just there's nothing to share, nothing, just care, love, compassion, joy. This is a ಬಹುಶಃ ಮುಂದೆ ಏನಾದ್ರು ಪ್ರವಚನಗಳು ನಾವು ಮಾತಾಡಕ್ ಶುರು ಮಾಡಿದ್ರೆ ಅಲ್ಟಿಮೇಟ್ ಅಲ್ಲಿ ಹಿಂಗ್ ಕೂತ್ಕೊಳ್ತೀವೋ ಏನು. ಬಟ್ ಶೇರ್ ಮಾಡಿದಷ್ಟು ಡೀಪ್ ಆಗಿ ಹೋಗ್ತದಲ್ಲ ಮಾಲಾ. ಸುಲೋಚನಾ ಅದೇ ಶೇರಿಂಗ್ ಮೇಕ್ಸ್ ಇಟ್ ಮೋಸ್ಟ್ ಡೀಪ್. ಒಂದ್ ಸ್ಟೇಜ್ ಆದ್ಮೇಲೆ ಒಂದೊಂದ್ ತರ ಅನ್ಸುತ್ತೆ ಸುಲೋಚನಾ. ಕರೆಕ್ಟ್. ಬಟ್ ನಿಮ್ಮ ಸ್ಟೇಜ್ ಅಲ್ಲಿ ನೀವು ಆ ಸ್ಟೇಜಿಗೆ ಹೋಗ್ದಿರ ನಿಮ್ಮಿಂದ ಶೇರಿಂಗ್ ಬೇಕು ಅನ್ಸ್ತದೆ. ಆತರ ಏನು ಶೇರ್ ಇಲ್ಲಪ್ಪ ಇಲ್ಲಿ, ಆತರ ಏನು ಸ್ಟೇಜ್ ಇಲ್ಲಪ್ಪ ಇಲ್ಲಿ. ಎಲ್ಲರೂ ಒಂದೇ, ನೋ ಸ್ಟೇಜ್. ಹೋಗ್ತಾ ಒಂದೊಂದಿನ ಒಂದೊಂದ್ ತರ ತಾನೆ. ಚಿತ್ತ ಅಲ್ವಾ ಬುದ್ಧಿ. ಡೊಂಕು ಬಾಲದ ನಾಯಕರೇ ನೀವೇನೇನು ಊಟವ ಮಾಡಿದಿರಿ ಅಂತ. ಇದು ಚಿತ್ತ ಡೊಂಕು ಬಾಲ ಅಲ್ಲ, ಹೇಳ್ಕೊಂಡು ವಾಪಸ್ ಹೋಗುತ್ತೆ, ಮತ್ತೆ ಬರುತ್ತೆ, ವಾಪಸ್ ಹೋಗುತ್ತೆ. ಓ ಗೊತ್ತಾಯ್ತಪ್ಪ ಅನ್ನೋಷ್ಟಿಗೆ ಏನ್ ಗೊತ್ತಾಯ್ತು ಅಂತ ಕೇಳತ್ತೆ ಸುಲೋಚನಾ. ಬಟ್ ಇಲ್ಲಿ ನಾವೀಗ ಏನ್ ಮಾಡ್ಬೇಕು? ಅರೈಸ್, ಅವೇಕ್, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ನಾಟ್ ರೀಚ್ಡ್ ಅನ್ನೋ ತರ ನಾವು ಮುಂದೆ ಹೋಗ್ತಾ ಇದ್ದೀವಿ. ಹಾಗೆ and stop till your goal is not reached alla. You are that goal, you can't reach anywhere. You are ultimate. ನೋಡಿ, ಇದು ಕರ್ಮಯೋಗದ ಮೂಲಕ ಜ್ಞಾನಯೋಗ ಬರ್ಬೇಕಂದ್ರೆ ಕರ್ಮಯೋಗ ಮಾಡ್ಲೇಬೇಕು. ಅದೇ ರೀತಿ ನಾವೀಗ ಆತರ ಫಸ್ಟ್ ತಿಳ್ಕೊಂಡು ಈಗ ಮುಂದೆ ಹೋಗ್ಬೇಕು ಆಗ್ತದೆ. ಇಲ್ಲ ಅಂದ್ರೆ ಆಲ್ರೆಡಿ ರೀಚ್ಡ್ ಅಂತ ಹೇಳಿದ್ರೆ ನಾವ್ ಎಲ್ಲಿ ಹೋಗ್ತೀವಿ? Okay ಸುಲೋಚನಾ, you are taking AVSC no now? ಇವಾಗ ಅದೇ ನೆಕ್ಸ್ಟ್ ಪ್ರಶ್ನೆ ಅದೇ. ಕರ್ಮಯೋಗ ಶುರುವಾಗತ್ತೆ ಸುಲೋಚನಾ ಇಂದ. ಕರ್ಮಯೋಗ, AVSC ಏನೋ ಒಂದ್ ಗುರುಗಳ ಕೆಲ್ಸ ಮಾಡಿ ಅವ್ರು ಮಾಡೋದ್ರಲ್ಲಿ ಅಳಿಲ್ ಸೇವೆ. ಶೋಭನಾ is ready, you are ready. ಶೈಲಾ is also ready. ಶೈಲಾ ಪ್ರಭು ಅವ್ರು ಹ್ಯಾಂಡಲ್ ಮಾಡ್ತಾ ಇದಾರೆ ಅನ್ಸುತ್ತೆ. ಭಗವದ್ಗೀತೆ ಹ್ಯಾಂಡಲ್ ಮಾಡ್ತಿದ್ದಾರೆ, ಯಾರು ಮಾಡ್ತಿದ್ದಾರೆ. ಓಕೆ, will not go out of the topic, will complete the chapter. ಸೊ ಹಾಗಾಗಿ ಇಲ್ಲಿ 3 ಗುಣಗಳ ಬಗ್ಗೆ ಮಾತಾಡಿದ್ವಿ. 3 ಗುಣಗಳು ಪ್ರಕೃತಿ. ನಮ್ಮ ಬಿಹೇವಿಯರ್ ಯಾಕೆ ಬದಲಾಗತ್ತೆ ಅಂತಂದಾಗ 3 ಕಾರಣಗಳಿಂದ. ಮೊದಲನೆಯದು ಇವರು ಸುಲೋಚನಾ ಅವ್ರು ಹೇಳಿದ್ದು ಏನು, ಅಲ್ಲ ಶೋಭನಾ ಅವ್ರು ಹೇಳಿದ್ದು ಪ್ರಕೃತಿಯಿಂದ, ಸತ್ವ ರಜ ತಮೋ ಗುಣ ಸುಜಾತ ಅವ್ರು ಹೇಳಿದ್ದು. ಆಮೇಲೆ ನೆಕ್ಸ್ಟ್ ಸುಲೋಚನಾ ಅವ್ರು ಹೇಳಿದ್ದು ಪುರುಷಾರ್ಥಗಳಿಂದ. 4 ರೀತಿಯ ಪುರುಷಾರ್ಥಗಳು ನಮ್ಮ ಜೀವನದಲ್ಲಿ ನನ್ಗೆ ಇಂಥದ್ ಬೇಕು ಅಂತಂದ್ರೆ ನನ್ನ ಬಿಹೇವಿಯರ್ ಚೇಂಜ್ ಆಗುತ್ತೆ. ಅರ್ಥಕ್ಕೋಸ್ಕರ ಕೆಲಸ ಮಾಡ್ತೀನಿ ಅಂದ್ರೆ ನನ್ನ ಬಿಹೇವಿಯರ್ ಚೇಂಜ್ ಆಗುತ್ತೆ. ಕಾಮಕ್ಕೋಸ್ಕರ ಕೆಲಸ ಮಾಡ್ತೀನಿ ಅಂದ್ರೆ ನನ್ನ ಬಿಹೇವಿಯರ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ನನ್ನ ಬಿಹೇವಿಯರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಪುರುಷಾರ್ಥದ ಮೇಲೆ ಡಿಪೆಂಡ್ ಆಗುತ್ತೆ, ಅಥವಾ 3 ರೀತಿಯ ಗುಣಗಳು ಯಾವ್ದು ಡಾಮಿನೇಟ್ ಆಗಿದೆ, ವಿಚ್ ಸ್ಟೇಜ್ ಆರ್ ವಿ ಅನ್ನೋದ್ರ ಮೇಲೆ ಈ ಒಂದು ನಮ್ಮ ಬಿಹೇವಿಯರ್ ಡಿಪೆಂಡ್ ಆಗುತ್ತೆ. ಅಥವಾ ನಮಗೆ ಶ್ರೇಯಸ್ ಯಾವುದು, ಪ್ರೇಯಸ್ ಯಾವುದು ಅಂತ ಕೂಡ ಸುಲೋಚನಾ ಅವ್ರು ಹೇಳಿದ್ರು. ಸೊ ಅದ್ರ ಕಡೆ ನಾವು ಗಮನ ಕೊಟ್ಟಾಗ, ಯಾವುದು ಅದ್ರ ಮೇಲೆ ನಾವು ಪ್ರಯಾರಿಟಿ ನಿಲ್ಲಿಸಿದಾಗ ನಮ್ಮ ಬಿಹೇವಿಯರ್ ಅದ್ರ ಪ್ರಕಾರ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಮ್ಗೆ ವ್ಯವಹಾರದಲ್ಲಿ ಯಾವ ರೀತಿ ಮಾಡೋದಿಕ್ಕೆ ಪುಷ್ ಏನು, ಇವು 3 ರೀತಿಯ ಗುಣಗಳೇ ನಮ್ಗೆ ಒಂದು ಪುಷ್ ಅಂತ
ಅರ್ಥ ಮಾಡ್ಕೊಳ್ಬೋದು. ಅದೇ ಭಗವಂತ ಇನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಈ 3 ಗುಣಗಳಲ್ಲಿ ವ್ಯತ್ಯಾಸವನ್ನು ಹೇಳ್ತಾ ಇದ್ದಾನೆ. ಕರ್ಮ ಮಾಡೋದ್ರಲ್ಲಿ ಮತ್ತೆ ಜ್ಞಾನದಲ್ಲಿ, ಕರ್ಮದಲ್ಲಿ, ಜ್ಞಾನದಲ್ಲಿ ಈ 3 ಗುಣಗಳಲ್ಲಿ ಯಾವ ರೀತಿ ವ್ಯತ್ಯಾಸ ಇದೆ. ಕರ್ಮ ಮಾಡೋದ್ರಲ್ಲಿ ಅಂದ್ರೆ ಕರ್ಮಯೋಗದಲ್ಲಿ, ಕರ್ಮ ಮಾಡೋದ್ರಲ್ಲಿ, ಜ್ಞಾನ ಪಡ್ಕೊಳ್ಳೋದ್ರಲ್ಲಿ ಸತ್ವಗುಣದವ್ರು ಯಾವ ರೀತಿ ಜ್ಞಾನವನ್ನು ಪಡ್ಕೊಳ್ತಾರೆ, ರಜೋಗುಣದವ್ರು ಯಾವ ರೀತಿ ಜ್ಞಾನ ಪಡ್ಕೊಳ್ತಾರೆ, ತಮೋಗುಣದವ್ರು ಯಾವ ರೀತಿ ಜ್ಞಾನ ಪಡ್ಕೊಳ್ತಾರೆ, ಅಥವಾ ಕರ್ಮ ಯಾವ ರೀತಿ ಮಾಡ್ತಾರೆ ಸತ್ವಗುಣದವರು, ರಜೋಗುಣದವರು, ತಮೋಗುಣದವರು, ಅದನ್ನ ಹೇಳ್ತೀರಾ ಯಾರಾದ್ರೂ? ಸಾತ್ವಿಕ ಗುಣದವರು ಅವರಿಗೆ ಲಾಭ ನಷ್ಟಗಳ ಪರಿವೇ ಇರುವುದಿಲ್ಲ. ಬರೀ ತಮ್ಮ ಆತ್ಮೋನ್ನತಿಗಾಗಿ ಗುರಿ ಮುಟ್ಟುವವರೆಗೆ ಕೆಲಸ ಮಾಡ್ತಾರೆ. ಅಂದ್ರೆ ಅವ್ರು ಯಾವ ಕರ್ಮ ಮಾಡ್ತಾರೆ ಆ ಕರ್ಮ ಅದರ ಫಲ ಏನು ಅಥವಾ ಅದು ಸರಿಯೋ ತಪ್ಪೋ ಅಂತ ಯೋಚನೆ ಮಾಡಿ ಅದರ ಫಲದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಸರಿಯೋ ತಪ್ಪ ಅಂತ ಯೋಚನೆ ಮಾಡುವಾಗ್ಲೂ ಅವ್ರಿಗೆ ಅದು ನನ್ನ ಅನಿಸಿಕೆ, ನಾನು ಹೇಳಿದ್ದು ಮಾಡ್ತಾ ಇರೋದು ಸರಿಯೋ ತಪ್ಪ ಅಂತ ಯೋಚನೆ ಮಾಡೋದಿಲ್ಲ. ನಾನ್ ಮಾಡ್ತಿಲ್ಲ, ನೀನ್ ಮಾಡಿಸ್ತಿದ್ಯಾ, ಮಾಡ್ತೇನೆ, ಅದ್ರ ಫಲ ನಿಂಗೆ ಅಂತ ಆತರ ಸಾತ್ವಿಕವಾಗಿ ಕೆಲಸ ಮಾಡಿ ಧಾರ್ಮಿಕವಾಗಿ ಜೀವನ ಮಾಡ್ತಾರೆ. ರಾಜಸಿಕದವರು ಬರೀ ಲಾಭ ನಷ್ಟಗಳಿಂದ ಅವರು ಚೇಂಜ್ ಆಗ್ತಾ ಇರ್ತಾರೆ. ಲಾಭ ಇದ್ರೆ ಒಂಥರ, ನಷ್ಟ ಇದ್ರೆ ಒಂಥರ ಕೆಲಸ ಮಾಡ್ತಾರೆ. ಅವರಿಗೆ ಬರೀ ಫಲದ ಅಪೇಕ್ಷೆ ಮಾತ್ರ ಇರ್ತದೆ. ತಾಮಸಿಕನವರಿಗೆ ಏನು ನಿಯಮವೇ ಇರುವುದಿಲ್ಲ. ಬರೀ ಅಹಂಕಾರ, ನಾನೇ ಮಾಡ್ತಾ ಇದ್ದೇನೆ, ಮಾಡಿದ್ರು ಅದ್ ನಾನು ಮಾಡಿದ್ದು ಅನ್ನೋ ಒಂದು ಅಹಂಕಾರ ಇರ್ತದೆ. ಇಲ್ಲಿ ಅದಕ್ಕೆ ಒಂದು ಕಲ್ಲು ಕುಟ್ಟು ಉದಾಹರಣೆ ಕೊಟ್ಟಿದ್ರು ಅವರು. 3 ಜನ ಕಲ್ಲು ಕುಟ್ತಾ ಇರ್ತಾರೆ. ಅವರನ್ನು ಕ್ವೆಶ್ಚನ್ ಮಾಡಿದಾಗ ಅವ್ರು ಯಾವ ರೀತಿಯಲ್ಲಿ ಅವರದ್ದು ಅನಿಸಿಕೆಗಳನ್ನು ಹೇಳ್ಕೊಂಡಿದ್ದಾರೆ ಅದನ್ನು ಗುರು ನಮ್ಗೆ ಉದಾಹರಣೆ ಮೂಲಕ ವಿವರಿಸಿದ್ದಾರೆ. ಬಟ್ ಈ ಸಾತ್ವಿಕದವರದು ಜ್ಞಾನ ಅಂದ್ರೆ ಅವರಿಗೆ ಅವರ ಉದ್ದೇಶ ಧರ್ಮ ಮತ್ತೆ ಮೋಕ್ಷ. ಯಾಕಂದ್ರೆ ಅವರಿಗೆ ಖಾಲಿ ಧಾರ್ಮಿಕ ರೀತಿಯಲ್ಲಿ ಜೀವನ ಮಾಡೋದು, ಮೋಕ್ಷ ಸಾಧನೆ, ಇದೇ ಮಾತ್ರ ಅವ್ರದ್ದು ಉದ್ದೇಶ ಇರ್ತದೆ. ರಾಜಸಿಕದವರಿಗೆ ಧರ್ಮ ಅಂದ್ರೆ ಸ್ವಲ್ಪ, ಅಂದ್ರೆ ಧರ್ಮ ಬೇಕವರಿಗೆ, ಆದ್ರೆ ಧರ್ಮ ಅರ್ಥ ಮತ್ತೆ ಕಾಮ ಬಂದ್ರೆ ಅಲ್ಲಿ ಧರ್ಮ ಬಿಡ್ಲಿಕ್ಕೂ ಅವ್ರು ರೆಡಿ ಇರ್ತಾರೆ. ಅವ್ರಿಗೆ ಅದೇ ಇಂಪಾರ್ಟೆಂಟ್ ಆಗಿರ್ತದೆ. ತಾಮಸಿಕದವರಿಗೆ ಬರೀ ಅವ್ರಿಗೆ ಯಾವಾಗ್ಲೂ ಸೋಮಾರಿತನ, ಅವ್ರಿಗೆ ಆ ಧರ್ಮ ಅರ್ಥ ಯಾವ್ದು ಅರ್ಥನೂ ಆಗುದಿಲ್ಲ. ಬರೀ ಅವರು ಋಣಾತ್ಮಕ ಚಿಂತನೆಯಲ್ಲೇ ಇರ್ತಾರೆ. ಅಯ್ಯೋ ಇದೆಲ್ಲ ಯಾಕಪ್ಪ ನನ್ಗೆ, ನಾನು ಹೀಗೆ ಇರ್ತೀನಿ. ಯಾಕಂದ್ರೆ ರಾಜಸಿಕದವ್ರು ಇವ್ರಿಗೆ ದೇಹದಂಡನೇ ಬೇಕಾಗುದಿಲ್ಲ. ಇದ್ ಮಾಡ್ಬೇಕಾದ್ರೆ ನಾನು ಇಷ್ಟು ಕಷ್ಟ ಪಡ್ಬೇಕಲ್ಲ, ಅದ್ ಮಾಡಕ್ ಆಗಲ್ಲ ನನ್ನ ಹತ್ರ ಅಂತ ಹಂಗೆ ಅಜ್ಞಾನದಿಂದ ಅವರದನ್ನು ಅವಾಯ್ಡ್ ಮಾಡ್ತಾ ಇರ್ತಾರೆ. ಹಾಗಾಗಿ ಈ 3 ಗುಣದವರಿಗೂ ಬೇರೆ ಬೇರೆ ರೀತಿಯ ಸಂತೋಷ ಹೊಂತಾರವ್ರು. ಈಗ ನಮ್ಗೆ ಸಾತ್ವಿಕದವ್ರಿಗೆ ಬರೋ ಸಂತೋಷವೇ ಬೇರೆ, ರಾಜಸಿಕದವ್ರು ಪಡೋ ಸಂತೋಷವೇ ಬೇರೆ. ಸಾತ್ವಿಕದವರು ನಿದ್ದೆ ಮಾಡೋದ್ರಲ್ಲೇ ಸಂತೋಷ, ತಾಮಸಿಕದವ್ರು ನಿದ್ದೆ ಮಾಡೋದ್ರಲ್ಲೇ ಸಂತೋಷ ಪಡ್ಬಹುದು, ಅಥವಾ ಆಲಸ್ಯಗಳಾಗಿರೋದ್ರಲ್ಲಿ ಸಂತೋಷ ಪಡ್ತದೆ. ಆದ್ರೆ ಅವರಿಗೆ ಈ 3 ಗುಣಗಳವರಿಗೆ ಈ ಗುಣಗಳ ಆಟದಿಂದ ಅವರು ಬೇರೆ ಬೇರೆಯಾಗಿ ವರ್ತಿಸ್ತಾರೆ. ಉದ್ದೇಶ ಬೇರೆ, ಜ್ಞಾನ ಬೇರೆ, ಕರ್ಮ ಬೇರೆ, ಅವರಿಗೆ ವ್ಯವಹಾರವೂ ಬೇರೆ ಆಗಿರ್ತದೆ. ಆದ್ರೆ ನಾವೇನು ನಮ್ಮಲ್ಲಿ ಸಮಸ್ಯೆ ಏನಂದ್ರೆ ಈಗ ನಾನೇ ಹೇಳ್ತೇನೆ, ಅಯ್ಯೋ ವಾಸಕ್ಕೆ ಹೀಗಿದ್ದಾರೆ, ಅವ್ರು ಯಾಕೆ ಹೀಗಿದ್ದಾರೆ, ಅವ್ರು ಹೀಗಿದ್ದಾರೆ ಯಾಕೆ ಹಾಗಿದ್ದಾರೆ ಅಂತ ನಾವು ಯೋಚನೆ ಮಾಡ್ತೀವಲ್ಲ, ಅದು ನಾವು ಯಾಕೆ ಹಾಗೆ ಯೋಚನೆ ಮಾಡ್ತೀವಿ ಅಂದ್ರೆ ನಾವು ಆಸ್ ಇಟ್ ಈಸ್ ನಾವು ಅವರನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಆದ್ರೆ ವಾಸುಕಿ ಹಾಗಿರುವುದಿಲ್ಲ. ವಾಸುಕಿ ಒಳಗೆ ಇರುವ ಆತ್ಮ, ಅದು ಆತ್ಮನೇ ವಾಸುಕಿ ಆ ರೀತಿಯಲ್ಲಿ ಅದನ್ನು ಅವರನ್ನು ವರ್ತಿಸುವಂತೆ ಮಾಡ್ತಾ ಇದೆ ಅನ್ನೋದು ನಾವು ತಿಳಿಯುವುದಿಲ್ಲ. ಅಂದ್ರೆ ಅವರ ಸ್ವಭಾವವೇ ಹಾಗೆ ಅಂತ ನಾವು ಎಕ್ಸೆಪ್ಟ್ ಮಾಡಿದಾಗ ನಮ್ಗೆ ಅದು ಬೇರೆ ಬೇರೆಯಾಗಿ ಕಾಣುವುದೇ ಇಲ್ಲ. ಇರುವುದೇ ಹಾಗೆ. ಯಾಕೆಂದ್ರೆ ನಾವೀಗ ನೀರು ಈಗ ಸಮುದ್ರದಲ್ಲಿ ನೀರಿದೆ, ಮೇಲಿಂದ ಜೋರು ಬಿಸಿಲು, ಬಿಸಿಲು ಕಾಯ್ತಾ ಇದ್ದಾನೆ, ಅಷ್ಟು ಬಿಸಿಲಿದೆ. ಬಟ್ ನೀರಿಗೆ ಕೈ ಹಾಕಿದ್ರೆ ನೀರು ತಣ್ಣಗೆ ಇರತ್ತಲ್ವಾ. ನಾವ್ಯಾಕೆ ಹೇಳ್ಬಾರ್ದು, ನಮ್ಗೆಲ್ಲ ಇಷ್ಟು ಬಿಸಿ ಮಾಡ್ತೀಯ ಸೂರ್ಯ, ನೀನು ನೀರನ್ನ ಯಾಕೆ ಬಿಸಿ ಮಾಡ್ಲಿಲ್ಲ ಅಂತ ನಾವು ಕೇಳ್ಬೋದಲ್ಲ. ಕೇಳುದಿಲ್ಲ. ಯಾಕೆ? ನೀರಿರುವುದೇ ಹಾಗೆ, ನೀರು ತಣ್ಣಗೆ ಇರುವುದು. ಸೂರ್ಯನ ಬಿಸ್ಲೆ, ಅದು ಯಾರ್ಯಾರಿಗೆ ಏನೇನ್ ಎಲ್ಲೆಲ್ಲಿ ಏನ್ ಸ್ವಭಾವ ಇದೆ ಅದು ಹಾಗಿದೆ ಅಂತ ನಾವು ಅಕ್ಸೆಪ್ಟ್ ಮಾಡ್ಕೊಂಡಾಗ ನಮ್ಗೆ ಅಲ್ಲಿ ಬೇರೆ ಏನೂ ಕಾಣುದಿಲ್ಲ, ಎಲ್ಲರೂ ಬ್ರಹ್ಮ ಸ್ವರೂಪಿಗಳೇ ಅಂತ ಕಾಣ್ತಾರೆ ಅಂತ ಈ 3 ಗುಣಗಳ ಇದರಿಂದ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. I would like to say one thing. Naham karta harireva karta. This is what the Sattvic people will believe in, as long as they are striving towards getting self-realization. So Sattvika ahankaranu irutte. So that also can be a problem when it comes to
self-realization. So we have to do it. Sattvika people who are in this path have to keep that in mind and work towards self-realization without having that naan marta idini, I am doing everything anadu iralla. Generally sattvikatva takes us towards that kind of feeling. Now that feeling gets reduced in rajasika tattva. They will say, okay, mine, I have done it. And then, as Sulochana ji said, when there are times when it is, there are difficulties, they'll say, they'll feel very bad about it. And then think about others doing wrong things to them, jealousy, and these kind of feelings will be more. And then it will always be oriented towards their improvement in Rajasika Tattva. Tamasic people, they don't even have that. They just want what they want. Nothing about others. This is what my understanding is. As people inch towards, I mean, once Tamasikadalli enu iralla, Rajasika people start looking at these things for their favorable things only. But still, they think of doing something, maybe a dana or something like that, and start looking at attending certain things. They get attracted towards reading and things like that. Initially, for improving or for their own benefit. But then that idea of getting to know something will take them towards Sattvika Swabhava, getting into Sattvika Swabhava. That's when the doors open for getting to know the Atmajnana. They step into, they can take one step into Sattvika Tattva. From there, again, for Atmajnana to be, to be given to somebody, Sattvika Swabhava is a must. Hari Om. ಸಾತ್ವಿಕ ಗುಣ, ರಾಜಸಿಕ ಗುಣ, ತಾಮಸಿಕ ಗುಣ, ಈ ಮೂರು ಗುಣಗಳು ನಮಗೆ ನಾವು ಮಾಡುವಂತ ಕರ್ಮಕ್ಕೆ ಇಟ್ ಈಸ್ ಡ್ರೈವಿಂಗ್ ಅಸ್. ಪರ್ಟಿಕ್ಯುಲರ್ actions or particular behavior, whatever we are seeing, it's all dependent on these type of gunas. Guna pravrittigalu nammalgade ಯಾವ ರೀತಿ ಇರುತ್ತೆ ಅಂತ. ಬಟ್ we should not think that ಈ ಮೂರು ಗುಣಗಳು ಇಂದ ನಾನು ಐಡೆಂಟಿಫೈ ಆಗಬಾರ್ದು. Like, okay, I am doing this AVSC class. Okay, I am interested in Bhagavad Gita, reading scriptures. So ನಾನು ಸತ್ವ ಗುಣದವಳು. ನಾನು ಓಕೆ, ಇನ್ನೊಬ್ರು ಯಾರೋ ಮಲಗಿರ್ತಾರೆ, ನಾಟ್ ಇಂಟ್ರೆಸ್ಟೆಡ್, ಅವರು ತಾಮಸಿಕ ಗುಣದವರು. ನೋ, ಇಟ್ ಈಸ್ ನಾಟ್ ದಟ್ ವೇ. ಬಟ್ ಕೃಷ್ಣ ಟೆಲ್ಸ್ ದಟ್ ಈ ಗುಣಗಳು ಥ್ರೂಔಟ್ ದಿಸ್ 24 hours in a day, it keeps on varying. ಬೆಳಗ್ಗೆ ಸತ್ವಗುಣ ಇರುತ್ತೆ, ಮಧ್ಯಾಹ್ನ ರಜೋಗುಣ ಇರುತ್ತೆ, ಆಕ್ಟಿವ್ ಆಗಿರ್ತೀವಿ, ಮತ್ತೆ ಹೋಗ್ತಾ ಹೋಗ್ತಾ ಏನೋ ಸೋಂಬೇರ್ತನ ಬಂದ್ಬಿಡುತ್ತೆ, ತಮೋ ಗುಣದಲ್ಲಿ ಇದ್ ಮಾಡ್ಬಿಡ್ತೀವಿ. ಸೊ ಇಟ್ ಈಸ್ ದ ಗುಣಾಸ್ ವಿಚ್ like a waves which comes and goes in us, but we have to have that discriminative power that these gunas are actually playing the role to make us do the actions, but we are not the doer. ಕರ್ತೃ ನಾನಲ್ಲ, ಈ ಗುಣಗಳಿಂದ ನಾನು ಮಾಡಲ್ಪಡ್ತಾ ಇದೆ, ಅಂದ್ರೆ ನಾನು ಅಂದ್ರೆ ಈ ದೇಹ ಮನ ಬುದ್ಧಿ ಆಕ್ಟ್ ಮಾಡ್ತಾ ಇದೆ ಅನ್ನೋ ಒಂದು ಡಿಸ್ಕ್ರಿಮಿನೇಟಿವ್ ಪವರ್ ಇಟ್ಕೊಳ್ಬೇಕು. ಅದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ 6 ರೀತಿ ಸತ್ವಗುಣಕ್ಕೆ, ರಜೋಗುಣಕ್ಕೆ, ತಮೋ ಗುಣಕ್ಕೆ 6 ರೀತಿಯ ಡಿಸ್ಕ್ರಿಮಿನೇಷನ್ ಕೊಟ್ಟಿದ್ದಾನೆ. ಯಾವ್ದ್ರೊಳಗೆ? ಕೆಲಸ ಮಾಡೋದ್ರೊಳಗೆ, ಜ್ಞಾನ ಪಡೆಯೋದ್ರೊಳಗಡೆ, ಆಮೇಲೆ ಬುದ್ಧಿನಲ್ಲಿ ಯಾವ ರೀತಿ ಬೇರೆ ಬೇರೆಯಾಗಿ ಕಾಣುತ್ತೆ, ಮತ್ತೆ ಸುಖನ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲೂ ಕೂಡ 3 ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಶ್ರೇಯಸ್ಸು, ಪ್ರೇಯಸ್ಸು, ಮತ್ತೆ ಬೇರೆಯವರಿಗೆ ತೊಂದರೆ ಕೊಟ್ಟು ಸುಖ ಪಡುವಂಥದ್ದು. ಸೊ ಹೀಗೆ ಸುಖವನ್ನು ಯಾವ ರೀತಿ ಮಾಡ್ತಾರೆ. ಸೊ ಹಾಗಾಗಿ ಬಿಹೇವಿಯರ್ ಅಲ್ಲಿ
there is so many given examples in this chapter. ಹೇಗೆ ಸತ್ವಗುಣದವನು, ರಜೋಗುಣದವನು, ತಮೋ ಗುಣದವನು ಹೇಗಿರ್ತಾನೆ ಅಂತ. ಆದ್ರೆ ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಓಕೆ ಈ ಗುಣ ನನ್ನಲ್ಲಿದೆ, ಐ ಆಮ್ ಗ್ರೇಟ್ ಅನ್ನೋ ರೀತಿ ಅಲ್ಲ. ಈ ಗುಣ ಈ ಪರ್ಟಿಕ್ಯುಲರ್ ಹವರ್ ಆಫ್ ದ ಡೇ ಈಸ್ ಆಕ್ಟಿವ್ ಇನ್ ದಿಸ್ ಬಾಡಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಗುಣ ಬೇರೆ, ಆತ್ಮ ಬೇರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಾಗ, ಡಿಸ್ಕ್ರಿಮಿನೇಟ್ ಮಾಡಿದಾಗ ನಮಗೆ we will be able to ಈ ಒಂದು ಜೀವನ ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಸುಲಭ ಆಗುತ್ತೆ. ಇಲ್ಲ ಅಂತಂದ್ರೆ ಅಟ್ಯಾಚ್ಮೆಂಟ್ ಬಂದು ಹಾಳಾಗೋಗ್ತೀವಿ ಅಥವಾ ತಾಮಸಿಕದಲ್ಲಿ ಸಿಕ್ಕಾಕೊಂಡ್ ಬಿಡ್ತೀವಿ. ದಿಸ್ ಇಸ್ ದ ಲರ್ನಿಂಗ್ ಫ್ರಮ್ ಈ ಒಂದು ಪಾಯಿಂಟ್. ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಸ್ವಧರ್ಮದ ಬಗ್ಗೆ ಮಾತಾಡಿದ್ದಾನೆ ಭಗವಂತ. ಸ್ವಧರ್ಮದಲ್ಲಿ 2 ರೀತಿ ಇದೆ. ಯಾವುದದು, ಅದು ಮತ್ತೆ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಾ? ಸ್ವಧರ್ಮದಲ್ಲಿ ಯಾವ ರೀತಿ ಇದೆ, ಅದನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಾ? ಸ್ವಧರ್ಮದಲ್ಲಿ 2 ರೀತಿ ಇದೆ, ಯಮ ಮತ್ತೆ ನಿಯಮ ಅಂತ. ನಿಯಮ ಅಂದ್ರೆ ಶೌಚ, ಸಂತೋಷ, ಸ್ವಾಧ್ಯಾಯ ಅಂತ. ಅಂದ್ರೆ ನಾವು ದಿನದಲ್ಲಿ ಈಗ ಹೇಗೆಗೂ ಇರಕ್ಕಾಗಲ್ಲ. ನಾವು ದಿನನಿತ್ಯದ ಕರ್ಮಗಳು, ಈ ಶೌಚ ಅಂದ್ರೆ ಬಹಿರಂಗ ಶುದ್ಧಿ, ಸ್ವಾಧ್ಯಾಯ ಅಂತರಂಗ ಶುದ್ಧಿ, ಸಂತೋಷ ಅಂದ್ರೆ ಕಾಮಾಗಿರೋದು, ಅಂದ್ರೆ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳೋದು. ಯಮದಲ್ಲಿ ನಮ್ಗೇನು ಈ ಶ್ರವಣ ಮನನ ನಿಧಿಧ್ಯಾಸ ಏನೆಲ್ಲ ನಾವು ಸತ್ಸಂಗಗಳನ್ನೆಲ್ಲ ಮಾಡ್ತೀವಲ್ಲ ಭಗವಂತನ ಪ್ರೀತಿಗೋಸ್ಕರ, ಅದು ಯಮ ಅಂತ ನನ್ನ ಅನಿಸಿಕೆ. ಇಲ್ಲಿ ಬುದ್ಧಿಯಲ್ಲಿ ಕ್ಲಾರಿಟಿ ಬರ್ಬೇಕಂದ್ರೆ ಕರ್ಮಯೋಗ ಮಾಡ್ಬೇಕು. ಹೆಡ್, ಹಾರ್ಟ್ ಅಂಡ್ ಹ್ಯಾಂಡ್ಸ್ ಒಟ್ಟಿಗೆ ಕೆಲಸ ಮಾಡಿ ಕರ್ಮಯೋಗದ ಮೂಲಕ ಈ ಕ್ಲಾರಿಟಿ ನಾವು ಪಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಆದ್ರೆ ಜೀವನದಲ್ಲಿ ಬೇರೆ ಬೇರೆ ಹಂತಗಳಲ್ಲಿರೋರಿಗೆ, ಅಂದ್ರೆ ಬೇರೆ ಬೇರೆ ಹಂತಗಳಿದ್ದೆ. ಈಗ ನಾವು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಹೀಗೆ ಸನ್ಯಾಸ 4 ಧರ್ಮ ಹಂತಗಳು ಇರ್ತಾವಲ್ಲ, ಅವರವರಿಗೆ ಹಾಗೆ ಬೇರೆ ಬೇರೆ ವರ್ಣದಲ್ಲಿ ವರ್ಣಧರ್ಮ ಅಂತ ಇರ್ತದೆ. ಎಲ್ಲದರಲ್ಲೂ ಬೇರೆ ಬೇರೆ ವರ್ಣದವರಿಗೆ, ಬೇರೆ ಬೇರೆ ಹಂತದಲ್ಲಿರುವವರಿಗೆ ಬೇರೆ ಬೇರೆ ಧರ್ಮ ಅಂತ ಇರ್ತದೆ ಅಂತ ಇದರಲ್ಲಿ ಹೇಳಿದ್ದಾರೆ. ಬೇರೆ ಬೇರೆ ವರ್ಣ ಅಂದ್ರೆ ಈಗ ಉದ್ಯೋಗದಲ್ಲಿ ಬ್ರಾಹ್ಮಣರು, ವೈಶ್ಯರು, ಕ್ಷತ್ರಿಯರು, ಶೂದ್ರರು, ಹೀಗೆ 4 ವರ್ಣ ಇರ್ತದೆ. ಆಯಾ ವರ್ಣಾಶ್ರಮದವರಿಗೆ ವಿಹಿತವಾದ ಕರ್ಮಗಳನ್ನು ಹೇಳಿದ್ದಾರೆ. ಅವರು ಆ ವಿಹಿತವಾದ ಕರ್ಮಗಳನ್ನು ಮಾಡ್ಲೇಬೇಕಾಗ್ತದೆ. ಯಾರು ಆ ವಿಹಿತ ಕರ್ಮಗಳನ್ನು ಬಿಟ್ಟು ಬೇರೆ ಬೇರೆ ಕರ್ಮಕ್ಕೆ ಹೋದಾಗ ಅಲ್ಲಿ ಏನು ಅಸಮತೋಲನ ಆಗ್ತದೆ, ಪ್ರಪಂಚದಲ್ಲಿ ಅಸಮತೋಲನ ಆಗ್ತದೆ ಅನ್ನೋದು ವೇದಗಳಲ್ಲಿ ನಮ್ಗೆ ತಿಳಿಸಿದೆ. ಅದಕ್ಕಾಗಿ ನಾವು ನಮ್ಮ ಕರ್ಮಗಳನ್ನು ನಮ್ಮ ವರ್ಣಕ್ಕೆ ಅನುಗುಣವಾಗಿ ಮಾಡ್ಬೇಕು. ಆದ್ರೆ ಎಲ್ಲ ಕರ್ತವ್ಯಗಳನ್ನು ಭಗವಂತನ ಸೇವೆ ಅಂತ ಮಾಡಿದಾಗ ಎಲ್ಲರಿಗೂ ಕ್ಷೇಮ ಅಂತ ಇಲ್ಲಿ ಹೇಳಿದ್ದಾರೆ. ಯಾಕೆ ಹೇಳಿದ್ರೆ, ಈಗ ಗೃಹಿಣಿ, ಅವಳಿಗೂ ಒಂದು ಧರ್ಮ ಅಂತ ಇರ್ತದೆ ಮನೆಯಲ್ಲಿ. ಅವಳಿಗೇನು ಗೃಹಿಣಿ ಧರ್ಮ, ಮನೆ ಚೆನ್ನಾಗಿ ಇಟ್ಕೊಳ್ಳೋದು, ಮಕ್ಕಳನ್ನು ನೋಡ್ಕೊಳ್ಳೋದು, ಗಂಡನಿಗೆ ಬೇಕಾದ ಮಾಡೋದು, ಮನೆಗೆ ಅತಿಥಿಗಳು ಬಂದ್ರೆ ಅವರ ಸೇವೆ ಮಾಡೋದು. ಸೊ ಅಂತದ್ದೆಲ್ಲ ಅವಳದು ಸೇವೆ. ಆಗ ನನ್ಗೆ ಎಷ್ಟೊಂದ್ಸಲ ಅನ್ಸ್ತದೆ, ಬರೀ ಇದೇ ಮಾಡೋದು ದಿನ ಹೋಯ್ತಲ್ಲ, ಇದೇ ಮಾಡಿ ನನ್ ಕಾಲ ಕಳೆದ್ನಲ್ಲ ಅಂತ ಭಾರಿ ಒಂದೊಂದ್ಸಲ ಬೇಜಾರಾಗ್ತಿತ್ತು. ಆಮೇಲೆ ನನ್ಗೆ ಅದು ಅನಿಸ್ತಾ ಇತ್ತು, ದೇವ್ರು ನನ್ನ ಮಾಡ್ಲಿಕ್ಕೆ ನನ್ನನ್ನು ನಿಯೋಜನೆ ಮಾಡಿದ್ದಾನೆ, ನನ್ಗೆ ಇದೇ ಒಂದು ಅಪಾಯಿಂಟ್ಮೆಂಟ್ ದೇವ್ರು ಕೊಟ್ಟದ್ದು, ಈ ಅಪಾಯಿಂಟ್ಮೆಂಟ್ ಅಲ್ಲಿ ನಾನು ಚೆನ್ನಾಗಿ ಮಾಡ್ಬೇಕು, ಅದು ಭಗವಂತನ ಪ್ರೀತಿ ಆಗ್ಬೇಕು ಅಂತ ಆ ತರ ತಿಳ್ಕೊಂಡು ಮಾಡ್ತಾ ಹೋದಾಗ ನನ್ಗೆ ಎಲ್ಲಿಯೂ ಯಾವಾಗ್ಲೂ ಸ್ಟ್ರೆಸ್ ಅನ್ನೋದು ಆಗ್ತಿರ್ಲಿಲ್ಲ. ಭಾರಿ ಖುಷಿಯಾಗಿ ಮಾಡ್ತಿದ್ದೆ. ಯಾರಾದ್ರೂ ಗೆಸ್ಟ್ ಬಂದ್ರಂತೂ ನಾನು ಕಾಯ್ತಿದ್ದೆ, ಯಾರಾದ್ರೂ ಗೆಸ್ಟ್ ಬರ್ತಾರಾ, ಬಂದ್ರೆ ಎಷ್ಟ್ ಚೆನ್ನಾಗಿ ಅಡುಗೆ ಮಾಡ್ಬೋದಿತ್ತು, ಹಾಕ್ಬೋದಿತ್ತು, ಇಷ್ಟ್ ಚೆನ್ನಾಗಿ ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಇರ್ಬೋದಿತ್ತು ಅಂತ ಎಲ್ಲ ಆತರ ಯೋಚನೆ ಮಾಡ್ತಿದ್ದೆ. ಮೊದ್ಲು ನನ್ಗೆ ಅದು ಸ್ಟ್ರೆಸ್ ಆಗ್ತಿತ್ತು. ಈ ಒಂದು ಮನೋಭಾವ ಬಂದ್ಮೇಲೆ ನನ್ಗೆ ಸ್ಟ್ರೆಸ್ ಅನ್ನೋದು ಹೊರಟೋಯ್ತು. ಎನಿ ಮೂಮೆಂಟ್ ಅಷ್ಟೊತ್ತಿಗೆ ಏನ್ ಮಾಡ್ಬೇಕಂದ್ರೂ ಓಕೆ ನಾನ್ ಮಾಡ್ತೇನೆ ಅನ್ನುವ ಆ ಒಂದು ಫೀಲಿಂಗ್ ಭಾರಿ ಸ್ಟ್ರಾಂಗ್ ಆಗ್ಲಿಕ್ಕೆ ಶುರು ಆಯ್ತು. ಕೆಲವೊಮ್ಮೆ ತುಂಬಾನೇ ಕೂಡ್ತಿರ್ಲಿಲ್ಲ ವಾಸುಕಿ, ನಿಜವಾಗ್ಲೂ ಹೇಳ್ಬೇಕಂದ್ರೆ ನಂಗೆ ತುಂಬಾನೇ ಹೆಲ್ತ್ ಪ್ರಾಬ್ಲಮ್ಸ್ ಇದೆ. ರಾತ್ರಿ ಮಲಗುವಾಗ ನಾನು ಭಗವಂತ ಹತ್ರ ಹೇಳ್ಕೊಂಡ್ ಮಲಗ್ತೇನೆ, ನಾಳೆ ಬೆಳಿಗ್ಗೆ ನನ್ನನ್ನು ನೀನ್ ಹೇಗೆ ಎಬ್ಬಿಸ್ತೀಯ ನಂಗೆ ಗೊತ್ತಿಲ್ಲ, ನಾಳೆ ನನ್ಗೆ ಇಷ್ಟೆಲ್ಲಾ ಮಾಡ್ಬೇಕಂತ ನನ್ಗೆ ಅನಿಸ್ತಿದೆ, ನೀನೇ ನನ್ನ ಹತ್ರ ಮಾಡಿಸ್ಬೇಕು ಅಂತ
ತುಂಬಾನೇ ಇರ್ತದೆ. ರಾತ್ರಿ ಮಲಗುವಾಗ ಲೇಟ್ ಆಗಿರ್ತದೆ. ಆದ್ರೆ ಬೆಳಿಗ್ಗೆ ನಾನು 5 ಗಂಟೆಗೆ ಹೇಳ್ಬೇಕು ಅಂತ ಮಲ್ಕೊಂಡ್ಬಿಟ್ರೆ ನಂಗೆ ಕರೆಕ್ಟ್ 5 ಗಂಟೆಗೆ ಅಲ್ಲ, 5 ಗಂಟೆಗೆ 10 ನಿಮಿಷ ಇರುವಾಗಲೇ ಎಚ್ಚರ ಆಗ್ಬಿಡ್ತದೆ. ಬಟ್ ಐ ಬಿ ಸೋ ಆಕ್ಟಿವ್, ಸೋ ಹ್ಯಾಪಿ, ಸೋ ಎಷ್ಟು ಖುಷಿಯಾಗಿರ್ತೇನೆ ಅಂದ್ರೆ, ಆಮೇಲೆ ಮಾಡಿದ್ಮೇಲೆ ಇದೆಲ್ಲ ನಾನೇ ಮಾಡಿದ್ನ, ಅಯ್ಯೋ ನಾನ್ ಮಾಡಿದ್ದಲ್ಲಪ್ಪ, ಕೃಷ್ಣ ಮಾಡಿಸ್ದು ಬಿಟ್ಟ ಇಷ್ಟೆಲ್ಲ ಅಂತ ನನ್ಗೆ ಅಷ್ಟೊಂದು ಖುಷಿ ಆಗ್ತಿರ್ತದೆ. ಸೊ ಇದು ಏನ್ ಹೇಳಿದ್ರೆ, ಈ ಒಂದು ಮೆಂಟಾಲಿಟಿ ನಾವು ಬೆಳೆಸ್ಕೊಳ್ಬೇಕಾದ್ರೆ ನಮ್ಗೆ ಮೊದ್ಲು ಈ ಜ್ಞಾನ ಬೇಕು. ಈ ಜ್ಞಾನ ಮಾಡ್ಬೇಕಾದ್ರೆ ಆ ಕರ್ಮ ಯೋಗದಲ್ಲೇ ಆ ಜ್ಞಾನ ಬರ್ಬೇಕು. ಕರ್ಮ ಮಾಡ್ತಾ ಮಾಡ್ತಾ ಅಯ್ಯೋ ನಾನ್ ಮಾಡ್ದೆ, ಇವ್ರಿಗೆಲ್ಲ ಇಷ್ಟೆಲ್ಲ ಮಾಡ್ಬೇಕಾ ನಾನು, ಯಾಕೆ ಮಾಡ್ಬೇಕಾ ನಾನು, ಆ ಫೀಲಿಂಗ್ ಖಂಡಿತ ಇರಬಾರ್ದು. ಇದು ಭಗವಂತ ನಂಗೆ ಮಾಡ್ಲಿಕ್ಕೆ ಕೊಟ್ಟಿದ್ದಾನೆ, ನಂಗೆ ಅವಕಾಶ ಕೊಟ್ಟಿದ್ದಾನೆ, ನಾನು ಈ ಅವಕಾಶ ಯಾರಿಗ್ ಸಿಗ್ತದೆ, ನಾನ್ ಮಾಡ್ತೇನೆ ಅನ್ನುವ ಆ ಒಂದು ಎಂತೂಸಿಯಾಸಮ್ ಇಂದ ಮಾಡ್ಬಿಟ್ರೆ ಖಂಡಿತವಾಗಿ ನಾನು ಇರ್ತೇನೆ. ಇದು ಚಿತ್ತಶುದ್ಧಿ, ಆಮೇಲೆ ನಿಮ್ಮ ಆತ್ಮಜ್ಞಾನದ ಮೂಲಕ ಬುದ್ಧಿಶುದ್ಧಿ ಆಗೇ ಬಿಡ್ತದೆ. ಇಲ್ಲಿ ಶ್ರವಣ ಮನನ ನಿಧಿಧ್ಯಾಸ, ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಶ್ರವಣ ಮಾಡುವುದೇನು, ಭಗವಂತನ ಕೀರ್ತನೆಗಳನ್ನು, ಭಗವಂತನ ಗುಣಗಳನ್ನು, ಭಗವಂತನ ಮಹತ್ವವನ್ನು ಶ್ರವಣ ಮಾಡ್ಕೊಂಡು ಸತ್ಸಂಗದ ಮೂಲಕ ನಾವು ಮನನ ಮಾಡ್ಕೊಂಡು, ಈ ಸತ್ಸಂಗ ಮಾಡ್ಲಿಕ್ಕೆ ನಮ್ಮ ಅಂತ ಬೇಕಲ್ಲ, ನಮ್ಗೆ ಆತ್ಮಜ್ಯೋತಿಗಳೇ ಬೇಕು, ಅಂತ ಜ್ಞಾನ ಇರೋರೇ ಬೇಕು. ಯಾರ ಹತ್ರ ಹೋಗಿ ಸತ್ಸಂಗ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಸತ್ಸಂಗ ನಾವು ಯಾರಿಗೂ ಬುದ್ಧಿ ಇಲ್ಲದವನಿಗೆ ಯಾರಿಗೂ ಅಂದ್ರೆ ನಾ ಹೇಳ್ಬಾರ್ದು, ಬಟ್ ಇದು ಈ ರೀಸನ್ನಿಗೋಸ್ಕರ ಹೇಳ್ತಾ ಇದ್ದೇನೆ. ಬುದ್ಧಿ ಇಲ್ಲದವನಿಗೆ ಅಥವಾ ಜ್ಞಾನ ಇಲ್ಲದವನ ಹತ್ರ ಹೋಗಿ ನಾನು ಸತ್ಸಂಗದ ಬಗ್ಗೆ ಮಾತಾಡಿದ್ರೆ ಇವಳಿಗೆಲ್ಲ ಹುಚ್ಚು ಅಥವಾ ಅದು ಅವನಿಗೇನು ತಾಗುದೂ ಇಲ್ಲ. ಅದು ನಮ್ದು ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಎನರ್ಜಿ ಆಗಿರುತ್ತೆ. ಸೊ ಹೀಗೆ ಗ್ರೂಪ್ AVSC ಕ್ಲಾಸ್ ಎಲ್ಲ ಇದ್ದು ನಮ್ಮ ಮನನ ಮಾಡ್ಕೊಂಡು, ಆಮೇಲೆ ಮನಸ್ಸನ್ನ ಆತ್ಮನ ಜೊತೆ ಇಡ್ಬೇಕು. ಅದು ನಿಧಿಧ್ಯಾಸ. ಅಲ್ಲಿ ಆತ್ಮನ ಜೊತೆ ಇಟ್ಟಾಗ ನಿಮ್ಗೆ ಆ ಬ್ಲಿಸ್ಫುಲ್ ಮೂಡಲ್ಲಿ ನೀವು ಎಲ್ಲಿ ಇರ್ತೀರಿ ನೋಡಿ, ಆ ಆನಂದ ಎಲ್ಲಿಯೂ ಸಿಗುವುದಿಲ್ಲ ಅಂತ ನಾನು ಕಂಡ್ಕೊಂಡಿದ್ದೇನೆ. ನನ್ಗೆ ಈ ಲಾಸ್ಟ್ ಚಾಪ್ಟರ್ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಅಷ್ಟೆಲ್ಲ ಚಾಪ್ಟರ್ ಇಂದ ಇಲ್ಲಿ ಬಂದಾಗ ಲಾಸ್ಟಿಗಂತೂ ಗುರುಗಳು ಹೇಳುವಾಗ ತುಂಬಾ ಸಿಹಿ ತಿಂದಾಗೆ ಅನುಭವ ಆಗ್ತಾ ಇತ್ತು. ಪುನಃ ಬ್ಯಾಕ್ ಹೋಗಿ ಕೇಳ್ತಾ ಇದ್ದೇನೆ. ಅಷ್ಟು ಖುಷಿ ಆಗ್ತಿತ್ತು ನನ್ಗೆ. ತುಂಬಾ ಗುರುಗಳು ಎಷ್ಟು ಚಂದ ಮಾಡಿ ಹೇಳ್ತಾರಲ್ಲಪ್ಪ, ಎಷ್ಟು ಚೆನ್ನಾಗಿ ಹೇಳ್ತಾ ಇರಪ್ಪ, ಕೃಷ್ಣ ಇಲ್ಲಿ ಬಂದಲ್ಲ ಅಂತ ಅಷ್ಟು ಖುಷಿ ಆಗ್ತಿತ್ತು ವಾಸಕ್ಕೆ. ನಿಜವಾಗ್ಲೂ ವೆರಿ 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 ಥ್ಯಾಂಕ್ಫುಲ್. ಅಷ್ಟು ಅದು ಹೇಳಲಿಕ್ಕೆ ನಾಟ್ ಎಕ್ಸ್ಪ್ರೆಸ್ ಇನ್ ವರ್ಡ್ಸ್. ಅಷ್ಟು ಖುಷಿ ಆಗ್ತಾ ಇದೆ. I can see that inquisitiveness to tell. I can see that understanding which has entered your system. Okay, ಯಾವುದು ಆತ್ಮ ಅನಾತ್ಮ ವಿವೇಕ ಇರ್ಬೋದು, ಅಥವಾ ಸ್ವಧರ್ಮ ಇರ್ಬೋದು, ಜ್ಞಾನ ಇರ್ಬೋದು, ಕರ್ತೃ ಇರ್ಬೋದು, ಅಂದ್ರೆ ಎಷ್ಟು ಒಂದು ಎಲ್ಲಾದನ್ನು ಹೇಗೆ ಹೇಳಿದರೆ ಅದನ್ನ ತಿಳ್ಕೊಳ್ಬೇಕು ಅನ್ನೋ ಒಂದು ಮನೋಭಾವನೆಯ ಒಂದು ಇದು ಅಂದ್ರೆ ಗೃಹಸ್ಥ ಆಗಿ ಕೂಡ ನಾನು ಜ್ಞಾನದಲ್ಲಿ ಸ್ಥಿರವಾಗಿ ಬ್ರಹ್ಮನಿಷ್ಠೆ ಆಗ್ಬೇಕು ಅನ್ನೋದು ಖಂಡಿತವಾಗ್ಲೂ ಗೃಹಸ್ಥನಿಗೆ ಸಾಧ್ಯ. ವಾಟ್ ಎವರ್ ಸ್ಟೇಜ್ ವಿ ಆರ್ ದೇರ್, ಅದನ್ನೇ ಸುಲೋಚನಾ ಅವ್ರು ಹೇಳಿದ್ರು. ಇಟ್ ಈಸ್ ನಾಟ್ ದಟ್ ಓಕೆ ನಾನು ಗುರುಜಿ ಜೊತೆಗಿದ್ದೀನಿ, ಯಾವಾಗ್ಲೂ ನಾನು ಗುರುಜಿ ಜೊತೆಗಿರ್ತೀನಿ, ಅವ್ರ ಒಂದು ಸಂಘದಲ್ಲಿ ಇರ್ತೀನಿ ಅನ್ನೋ 24/7 ಅದು ನನಗೆ ಸಿಕ್ಕಲಿಲ್ಲ ಅನ್ನೋ ಒಂದು ಇದನ್ನ ತೋಡ್ಕೊಳ್ದಿರ ನನ್ನ ಒಂದು ಗೃಹಸ್ಥ ಜೀವನದಲ್ಲಿ ನಾನು ಹೇಗೆ ಭಗವಂತನ ಪ್ರೀತಿಗೆ ನನ್ನ ಕೆಲಸಗಳನ್ನ ಮಾಡ್ತಾ ಇರಬಹುದು, ಹಾಗೆ ಸತ್ಸಂಗದಲ್ಲೂ ಇರಬಹುದು, ಹಾಗೆ ಭಗವಂತನ ಧ್ಯಾನ ಸದಾ ನಡೀತಾ ಇರಬಹುದು. ಇಟ್ಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಆಫ್ ದ ಗೃಹಸ್ಥ ಬಿಕಮಿಂಗ್ ಅ ಜ್ಞಾನಿ. ಥ್ಯಾಂಕ್ ಯು ಸುಲೋಚನಾ. How that the spiritual evolution and the spiritual journey grihastha can also pass. Very nice. ವಾಸುಕಿಜಿ, ಇದು ಸ್ವಧರ್ಮ ಮತ್ತೆ ವಿಶೇಷ ಧರ್ಮ ಸ್ವಲ್ಪ ಕ್ಲಿಯರ್ ಮಾಡ್ತೀರಾ? ಓಕೆ, ಯಾರಾದ್ರೂ ಹೇಳ್ತೀರಾ? ಯಾರಿಗಾದ್ರೂ ಹೇಳ್ಬೋಗಿದ್ರೆ ಹೇಳಿ. ಮಾಲ ಸ್ವಧರ್ಮ ಮತ್ತೆ ವಿಶೇಷ ಧರ್ಮದ ಬಗ್ಗೆ ಕೇಳ್ತಾ ಇದ್ದಾರೆ. ಓಕೆ, ಶೋಭನಾ ಹೇಳ್ತೀರಾ? ಹೇಳಿ. ಇಲ್ಲ, ಐ ಜಸ್ಟ್ ವಾಂಟೆಡ್ ಟು ಪುಟ್ ಸಮಥಿಂಗ್. ಯಮ ನಿಯಮ, ಅಂತರಂಗ ಶುದ್ಧಿ and bahiranga shuddhi also we need to look at. So bahiranga shuddhi ಮಾಡ್ತಾ ಅಂತಃಕರಣ ಶುದ್ಧಿ, turn inside and ಅಂತಃಕರಣ ಶುದ್ಧಿ ಆಗ್ಬೇಕು. So whatever Sulochana said, all this translates into that ಅಂತಃಕರಣ ಶುದ್ಧಿ and definitely takes us towards the self-realization with Agamana of Karanaguru, Sadguru.
So this experience I had in this Pandharpur Vasuki, I just cannot explain the way Guruji took care, how things happened, how darshana happened. It was oneness. And Pada Sparsha, it was like, you know, Guruji was there and I'm there inside Guruji. It's that kind of a feeling. I mean, it transcends all those things. That oneness, I am him, I am everything, I am everybody. That I-ness, I could experience that totally. Panduranga Vithala. Okay. It was, I remembered all of you and everybody. It's like, you know, all of us going in, and Guruji also. Beautiful darshana and beautiful experience. I mean, it's not like Mala said, no, I can't, there's nothing beyond that. That feeling was there. Very I mean, there are no words to explain. At times, I don't feel like talking. I want to be there. That's it. That's what Mala, when she said tomorrow, when we have to speak about these things, and suddenly we become silent. That's it. Guruji is definitely taking us there, to remain there constantly. Thank you. Thank you, Guruji. ಸೊ ಇವರು ಶೈಲಾ ಅವ್ರು ಕೇಳಿದ್ರು ಸಾಮಾನ್ಯ ಧರ್ಮಕ್ಕೂ ವಿಶೇಷ ಧರ್ಮಕ್ಕೂ ಏನ್ ವ್ಯತ್ಯಾಸ ಅಂತ ಏನಾದ್ರು ಹೇಳ್ತೀರಾ? ಮಲ ಅವ್ರು ಹೇಳ್ತೀರಾ? ನನ್ನ ಪ್ರಕಾರ ಸಾಮಾನ್ಯ ಧರ್ಮ ಅಂದ್ರೆ ವಾಸುಕಿ, ಸ್ತ್ರೀ ಧರ್ಮ ಸಾಮಾನ್ಯ ಧರ್ಮ, ಪುತ್ರ ಧರ್ಮ ಅದೆಲ್ಲ ಸಾಮಾನ್ಯ ಧರ್ಮ ಅಂತ ಬರುತ್ತೆ. ನಾನು ಅರ್ಥ ಮಾಡ್ಕೊಂಡ್ರು. ನನ್ನ ಮನೆಯಲ್ಲಿ ಮಿನಿಮಮ್ ಕೆಲಸಗಳೇನೇನಿರುತ್ತೆ, ಮಿನಿಮಮ್ ನನ್ನ ಜವಾಬ್ದಾರಿಗಳೇನಿರುತ್ತೆ, ಅದೆಲ್ಲವೂ ಸಾಮಾನ್ಯ ಧರ್ಮಕ್ಕೆ ಬರುತ್ತೆ. ಒಬ್ಬೊಬ್ರದ್ದು ಒಂದೊಂದು ಜವಾಬ್ದಾರಿ ಇರುತ್ತೆ, ಅದೆಲ್ಲ ಸಾಮಾನ್ಯ ಧರ್ಮ. ವಿಶೇಷ ಧರ್ಮ ಅಂದ್ರೆ ವಿಶೇಷವಾಗಿ ಅದಕ್ಕೆ ನಾವು ಒತ್ತನ್ನ ಕೊಡುವಂಥದ್ದು, ವಿಶೇಷವಾದ ಒತ್ತನ್ನ ಕೊಡ್ತೀವಿ. ಅಂದ್ರೆ ಜೀವನದಲ್ಲಿ ಇದು ಮಾಡ್ಲಿಲ್ಲ ಅಂದ್ರೆ ಯಾರು ವಿಶೇಷವಾದ ಧರ್ಮವನ್ನ ನಾವು ಒತ್ತು ಕೊಟ್ಟು ಅದನ್ನ ನಾವು ಸಾಕಾರ ಮಾಡ್ಕೊಳ್ಳೋದು. ಆದರೆ ಸಾಮಾನ್ಯ ಧರ್ಮವನ್ನ ನಾವು ಮಾಡ್ಲೇಬೇಕು, ಅದಕ್ಕೆ ಎಸ್ಕೇಪ್ ಆಗಕ್ಕಾಗಲ್ಲ. ಒಬ್ಬರಿಗೆ ಊಟ ಹಾಕೋದು, ಒಬ್ಬರನ್ನ ಕಾಪಾಡೋದು, ಸಂರಕ್ಷಣೆ ಮಾಡೋದು, ಮಕ್ಕಳನ್ನ ಸಂರಕ್ಷಣೆ ಮಾಡ್ಬೇಕಾಗಿರೋದು, ಒಂದೊಂದು ಸ್ಟೇಜ್ ಅಲ್ಲಿ ಇದೆಲ್ಲ ಸಾಮಾನ್ಯ ಧರ್ಮವೇ. ಅದು ಬರ್ತಾ ಬರ್ತಾ ತಾಯಿ ಒಂದು ಮಗುಗೆ ಏನೆಲ್ಲ ಆ ಸಮಯಕ್ಕೆ ಏನೆಲ್ಲ ಕೊಡ್ಬೇಕು ಅದನ್ನ ಕೊಡ್ಲೇಬೇಕು. ಯಾಕಂದ್ರೆ ಆ ಮಗುಗೆ ಪ್ರಪಂಚದ ಜ್ಞಾನ ಏನೂ ಇರಲ್ಲ, ಅದಕ್ಕೆ ಅದು ಡಿಪೆಂಡೆಂಟ್ ಆಗಿರುತ್ತೆ ನಮ್ಮ ಮೇಲೆ. ಇದೆಲ್ಲವೂ ಸಾಮಾನ್ಯ ಧರ್ಮಕ್ಕೆ ಬರುತ್ತೆ. ಪ್ರಪಂಚದಲ್ಲಿ ಇದು ಸಾಮಾನ್ಯ ಧರ್ಮ. ವಿಶೇಷ ಧರ್ಮಗಳು, ನೀನು ಯಾವುದೋ ಒಂದು ಸತ್ಸಂಗದಲ್ಲಿ ನೀನನ್ನ ತೊಡಗಿಸ್ಕೊಳ್ಳೋದು, ಅಥವಾ ಯಾರಿಗಾದ್ರೂ ಏನು ಇಲ್ದೇ ಇರೋರಿಗೆ ಸಹಾಯ ಮಾಡಕ್ಕೆ ಅಂತ ಇವಾಗ ಅನಾಥಾಶ್ರಮಗಳಿಗೆ ಕೆಲವ್ರು ಹೋಗ್ತಾರೆ, ಇನ್ಯಾವುದೋ ಒಂದು ಇದಕ್ಕೆ ಹೋಗ್ತಾರೆ, ವೃದ್ಧಾಶ್ರಮಕ್ಕೆ ಹೋಗ್ತಾರೆ. ಅದನ್ನ ವಿಶೇಷ ಧರ್ಮಗಳಾಗಿ ನಾವು ತಗೊಳ್ಬಹುದು, ತಗೊಳ್ದೇ ಇದ್ರು ತಪ್ಪೇನಿಲ್ಲ. ಬಟ್ ಸಾಮಾನ್ಯ ಧರ್ಮವನ್ನ ಹೊರತುಪಡಿಸಿ ನಾವು ವಿಶೇಷ ಧರ್ಮವನ್ನ ಮಾಡ್ಲಿಕ್ಕಾಗಲ್ಲ. ಸಾಮಾನ್ಯ ಧರ್ಮವನ್ನ ನಿಭಾಯಿಸ್ಬಿಟ್ಟೆ ಗುರುಗಳು ಅದಕ್ಕೆ ಅದನ್ನ ಪರಿಪೂರ್ಣವಾಗಿ ಮಾಡಿ, ಇದನ್ನ ಮಾಡಿ, ನಿಮ್ಮ ಮನೆ ಕೆಲಸವನ್ನ ಮಾಡ್ಕೊಂಡು ನಿಮಗ್ ಸಮಯ ಸಿಕ್ಕಿದಾಗ ಬೇರೆ ಕೆಲಸವನ್ನ ಮಾಡಿ ಅಂತ ಹೇಳ್ತಾರೆ. ರೈಟ್? ಇದು ನಾನು ಈ ರೀತಿ ಯೋಚನೆ ಮಾಡ್ತೀನಿ, ಸಾಮಾನ್ಯ ಧರ್ಮಕ್ಕೂ ವಿಶೇಷ ಧರ್ಮಕ್ಕೂ ನನ್ನ ಯೋಚನೆ. Yeah, Mala. Samanya Dharma is what we do every day, which we have to do
it is must. Above that, Vishesha Dharma would be understanding that we are the self-realizing, with self-realization, going about doing things, reaching out to people, like what Guruji is doing today. So many of us he has reached, But right? here And we he can't being in his- escape from our No. Samanya Dharma. No, he did No. not escape. He did not No, escape. because ಪಲಾಯನವಾದ ನಾವು ಮಾಡಲ್ಲ ಇಲ್ಲೂ ಯಾವುದನ್ನು no. ಬಿಟ್ಟು ಏನೋ ಮಾಡಕ್ ಹೋಗ್ತಿಲ್ಲ. No, no, no. It's ಸನ್ಯಾಸಿಗಳ not ಸಾಮಾನ್ಯ ಧರ್ಮ, Palayanavada. Krishna says ಸನ್ಯಾಸಿಗಳ that ಸಾಮಾನ್ಯ only. ಧರ್ಮ You have to do Samanya ಸನ್ಯಾಸತ್ವವನ್ನ Dharma. ಹೌದು. You have to do Samanya Dharma. At the same time, understanding and doing service to everybody, and not expecting returns, that becomes Vishesha Dharma. This is what I feel. Like what Guruji is doing today, reaching out to all of us, that is Vishesha Dharma. But he has not said, I'm not going to live, I'm not going to give up on a grihastha-ashrama, right? That every day. ಇಲ್ಲಿ ಸಾಮಾನ್ಯ ಧರ್ಮದಲ್ಲಿ ಈ ಸನ್ಯಾಸತ್ವದ ಬಗ್ಗೆ ಯೋಚನೆ ಮಾಡೋಣ. ಸನ್ಯಾಸಿಗಳು ಸಾಮಾನ್ಯ ಧರ್ಮದಿಂದ ವಂಚಿತರಾಗಿರ್ತಾರೆ. ಅವ್ರಿಗೆ ಏನೋ ಒಂದು ಆಗಲ್ಲ ಅಂತ ಅವ್ರು ಒಂದು ಬಿಟ್ಟು ಹೋಗಿರ್ತಾರೆ. That time ಸಾಮಾನ್ಯ ಧರ್ಮವನ್ನ ಒಂದನ್ನು ಬಿಟ್ಟು ಹೋಗಿರ್ತಾರೆ. ಅದಕ್ಕೆ ಅವ್ರಿಗೆ ಬೇಕಾದಷ್ಟು ಕಟ್ಟಲೆಗಳು ಜಾಸ್ತಿ. Sacrificing that and thinking and offering it ಅಲ್ವಾ? to God, not becoming self-centered. That is ಹಿಯರ್ ಎವ್ರಿಥಿಂಗ್. ಸ್ವಧರ್ಮ ಇರ್ಬೋದು, ಸಾಮಾನ್ಯ ಧರ್ಮ ಇರ್ಬೋದು, ವಿಶೇಷ ಧರ್ಮ ಇರ್ಬೋದು. ಸ್ವಧರ್ಮ, ಸಾಮಾನ್ಯ ಧರ್ಮ, ವಿಶೇಷ ಧರ್ಮ ಎಲ್ಲವೂ ಇರ್ಬೋದು. ಎಲ್ಲವೂ ಅವನ ಕೃಪೆಯಲ್ಲೇ, ಅವನ ಇರುವಿಕೆಯಲ್ಲೇ ಅವನೇ ಮಾಡುವುದು. ಈಶಾವಾಸ್ಯ ಉಪನಿಷತ್ ಎಲ್ಲಾ ಧರ್ಮಗಳು ಅಲ್ಲಿಂದಾನೇ ನಡೆಯೋದು. ಅಲ್ಟಿಮೇಟ್ ಅಷ್ಟೇ. ಸೊ ಇಲ್ಲಿ ಶೈಲಾ ಅವ್ರಿಗೆ ಡಿಡ್ ಯು ಗೆಟ್ ದ ಕ್ಲಾರಿಟಿ? ಶೈಲಾ ಕೇಳಿದ್ರಲ್ಲ, ಸಾಮಾನ್ಯ ಧರ್ಮಕ್ಕೂ ವಿಶೇಷ ಧರ್ಮಕ್ಕೂ ಕ್ಲಿಯರ್ ಆಯ್ತು. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು. ಓಕೆ, ಒಂದು ಎಕ್ಸಾಂಪಲ್ ಟು ಕೋಟ್ ಅನ್ ಎಕ್ಸಾಂಪಲ್ ಹಿಯರ್. ಸಾಮಾನ್ಯ ಧರ್ಮ ಅಂತಂದ್ರೆ ಎಲ್ಲ ಕೆಲಸಗಳು ಅಂದ್ರೆ, ಇವಾಗ ನಾನು ಬೆಳಗ್ಗೆ ಎದ್ದೇಳ್ತೀನಿ, ಹಲ್ಲು ಉಜ್ತೀನಿ, ಸ್ನಾನ ಮಾಡ್ತೀನಿ, ಮನೆ ಕ್ಲೀನ್ ಆಗಿ ಇಟ್ಕೊಳ್ತೀನಿ, ಅಂಡ್ ಇದನ್ನ ಸಾಮಾನ್ಯ ಧರ್ಮ ಅಂತ ಹೇಳ್ಕೊಳ್ಬಹುದು. ಅಂಡ್ ಅದ್ರ ಜೊತೆಗೆ ಕೆಲಸ ಏನೇ ಕೆಲಸ ಮಾಡ್ತಾ ಇದ್ದೀನೋ ಅದನ್ನ ನಾನು ನಿಷ್ಠೆಯಿಂದ ಮಾಡ್ತೀನಿ, ಶ್ರದ್ಧೆಯಿಂದ ಮಾಡ್ತೀನಿ. ಅಲ್ಲಿ ಸತ್ಯ ಇದೆ, ಮತ್ತೆ ಯಾರನ್ನು ನೋವು ಮಾಡೋದಿಲ್ಲ, ಅಲ್ಲಿ ಅಹಿಂಸೆ ಇದೆ. ಇದನ್ನ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಕಾಮನ್, ಸಾಮಾನ್ಯ ಅಂತಂದ್ರೆ ಕಾಮನ್. ಇಟ್ ಹ್ಯಾಸ್ ಕಮ್ ಫ್ರಮ್ ದಿ ಬರ್ತ್ ಇಟ್ ಸೆಲ್ಫ್. ಅದನ್ನ ಮತ್ತೆ ಇಂಥದ್ದು ಮಾಡು ಅಂತ ಇವಾಗ ನೀನ್ ಯಾರಿಗಾದ್ರೂ ಹೊಡಿಬೇಡ ಹೇಳ್ಕೊಡ್ಲೇಬೇಕಾಗಿಲ್ಲ. ಯಾಕೆ ಅಂತಂದ್ರೆ ನಿನಗೆ ಏನಾದ್ರೂ ಅದು ನಿನ್ಗೆ ಯಾರಾದ್ರೂ ಹೊಡೆದ್ರೆ ನೋವಾಗತ್ತೆ ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ನೀವು ಬೇರೆಯವ್ರಿಗೆ ಹಿಂಸೆಯನ್ನು ಮಾಡೋದಿಲ್ಲ. ಅದು ಸಾಮಾನ್ಯ. ಇಟ್ ಈಸ್ ನಾಟ್ ಬೀನ್ ಟಾಟ್, ಬಟ್ ಇಟ್ ಈಸ್ ದೇರ್ ಇನ್ಸೈಡ್ ಯು. ಅದು ಸಾಮಾನ್ಯವಾಗಿ ಇದೆ, ಅದು ನಿನ್ನ ಒಳಗಡೆ ಇದೆ. ಅಂದ್ರೆ ಕ್ಲೆನ್ಲಿನೆಸ್ ಅನ್ನೋದು, ಸ್ನಾನ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಕ್ಲೆನ್ಲಿನೆಸ್ ಇನ್ ಥಾಟ್ ಇರ್ಬೋದು, ಒಬ್ರ ಬಗ್ಗೆ ಕೆಟ್ಟದ್ ಯೋಚನೆ ಮಾಡದೇ ಇರ್ಬೋದು, ಸತ್ಯ ಹೇಳುವಂತದ್ದು ಇರ್ಬೋದು. ದೀಸ್ ಆರ್ ಆಲ್ ದ ವ್ಯಾಲ್ಯೂ ಸಿಸ್ಟಮ್ ವಿಚ್ ಬಿಕಮ್ಸ್ ವೆರಿ ಕಾಮನ್. ಅಂಡ್ ಇಟ್ ಅದನ್ನ ಹೇಳ್ಕೊಟ್ಟು ಬರುವಂತದ್ದಲ್ಲ, ಇನ್ನೇಟ್ ಆಗಿ ಬರುವಂತದ್ದು. ಇದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಇದಕ್ಕೆ ನಾವು ಯಮ ನಿಯಮ ಅಂತ ಕರಿತೇವೆ. ಯಮ ಅಂತಂದ್ರೆ ಏನು? ನಿಯಮ ಅಂತಂದ್ರೆ ಕಂಟ್ರೋಲ್. ಇದನ್ನ ಮಾಡ್ಬೇಕು, ಮಾಡ್ಲೇಬೇಕು ಅಂತ ಹೇಳ್ಬೋದು. ಸೊ ಹಾಗಾಗಿ ಒಂದು ಮಾಡುವಂಥದ್ದು, ಇನ್ನೊಂದು ಮಾಡದೇ ಇರೋ ಅಂಥದ್ದು, ಎರಡನ್ನೂ ಸೇರಿಸಿ ಯಾವ್ದು ಮಾಡ್ಬೇಕು, ಯಾವ್ದು ಮಾಡದೇ ಇರೋ ಅಂಥದ್ದು. ದೀಸ್ ಆರ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವಿಚ್ ಈಸ್ ಇನ್ನೇಟ್ ಇನ್ ಯು. ಅದು ಸಾಮಾನ್ಯವಾಗಿ ಕಾಮನ್ ಆಗಿ ಇದ್ದೇ ಇರುತ್ತೆ. ಇದಕ್ಕೆ ಸಾಮಾನ್ಯ ಧರ್ಮ ಅಂತ ಕರೀತಾರೆ. ಅದನ್ನ ಹೇಳ್ಕೊಡೋಷ್ಟಿಲ್ಲ. ವಿಶೇಷ ಧರ್ಮ ಅಂದ್ರೆ, ವಿಶೇಷ ಧರ್ಮ ಕಮ್ಸ್ ಇನ್ ಡಿಫರೆಂಟ್ ಸ್ಟೇಜಸ್ ಆಫ್ ಯುವರ್ ಲೈಫ್. ಲೈಕ್ ನೀನು ನೀನ್ ಬೆಳಗ್ಗೆ ಎದ್ದೇಳ್ತೀಯ, ಏನೇನ್ ಕೆಲಸ ಮಾಡ್ತೀಯ, ಅದು ನೋ ಒನ್ ಹ್ಯಾಸ್ ಟು ಬಿ ಟಾಟ್. ಅದು ಸಾಮಾನ್ಯವಾಗಿದೆ. ವಿಶೇಷವಾಗಿ ಯುವರ್ ಅ ಸ್ಟೂಡೆಂಟ್ ಅಂದ್ರೆ ನೀನು 8 years, ನಿನ್ಗೆ 8 ವರ್ಷ ಹುಡುಗ. ಸೊ ಆ 8 ವರ್ಷದ ಹುಡುಗಂಗೆ ಓದ್ಬೇಕು, ಬರಿಬೇಕು, ಮನೆ ಕೆಲಸ ಏನಿದೆಯೋ ಅದನ್ನ ಮಾಡ್ಬೇಕು, ಅಪ್ಪ ಅಮ್ಮನ್ ಹೇಳಿದ್ ಮಾತು ಕೇಳ್ಬೇಕು. ಇದು ಅವನ ಒಂದು
ವಿಶೇಷ ಧರ್ಮ ಅದನ್ನ ಹೇಳ್ಕೊಡ್ಬೇಕು ಅವ್ನಿಗೆ. ನೀನ್ ಈ ಸ್ಟೇಜ್ ನಲ್ಲಿ ಇದೆಯಾ, ನೀನು ಇದನ್ನ ನೀ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೀ ಮಾಡ್ಬೇಕು. ಸೊ ದಿಸ್ ಈಸ್ ಒನ್ ವಿಶೇಷ ಧರ್ಮ ಫಾರ್ ಅನ್ 8-year-old ಕಿಡ್. ಮತ್ತೆ ವಿಶೇಷ ಧರ್ಮ ಫಾರ್ ಅವ್ನ್ 21-year-old ಅಂದ್ರೆ ಅವ್ನ್ ಮದ್ವೆ ಆಗಿದೆ, ನೀನ್ ಹೆಂಡತಿ ನೋಡ್ಕೊಳ್ಬೇಕಪ್ಪ, ಅವ್ನ್ ನಿನ್ ಸಂಸಾರ ನೋಡ್ಕೋಬೇಕು, ನಿನ್ ಪಕ್ಕದ ಮನೆಗೆ ಬಂದು ನಿನ್ ಹೆಂಡತಿ ನೋಡ್ಕೊಳಕ್ ಆಗಲ್ಲ. ದಟ್ ಈಸ್ ಯೋರ್ ಡ್ಯೂಟಿ. ಅದು ವಿಶೇಷವಾಗಿ ನಡ್ಕೊಂಡು ಹೋಗುವಂತದ್ದು ನಿನ್ನ ಧರ್ಮ. ಅಲಾಂಗ್ ವಿತ್ ದ ಸಾಮಾನ್ಯ ವಿಶೇಷ ಹ್ಯಾಸ್ ಬೀನ್ ಕಮ್ ಟು ಯು. ಇದು ವಿಶೇಷವಾಗಿರುವಂತ ಧರ್ಮ. ಅಂದ್ರೆ ಡಿಫರೆಂಟ್ ಸ್ಟೇಜಸ್ ಯಾವುದು, ಬ್ರಹ್ಮಚರ್ಯ, ಮತ್ತೆ ಗೃಹಸ್ಥ, ಇನ್ನೊಂದ್ ಸ್ವಲ್ಪ ಹೋದ್ಮೇಲೆ ಸನ್ಯಾಸ, ವಾನಪ್ರಸ್ಥ. ಇದು ವಿಶೇಷವಾಗಿ ಆ ಒಂದು ಸ್ಟೇಜ್ ನಲ್ಲಿ ನಿನಗೆ ಏನೇನ್ ಮಾಡ್ಬೇಕೋ ಅದು ವಿಶೇಷ ಧರ್ಮ ಅಂತ ಹೇಳಿ. ಟು ಗಿವ್ ಮೋರ್ ಕ್ಲಾರಿಟಿ, ಈಗ ಒಬ್ಬ ಇವನು ಇರ್ತಾನೆ, ಏನು ಆರ್ಮಿ ಆಫೀಸರ್. ಈ ಆರ್ಮಿ ಆಫೀಸರು ಅವನ ಮನೆಯಲ್ಲಿ ಏನ್ ಮಾಡ್ತಾನೋ ಅದೊಂದು ಸಾಮಾನ್ಯ ಧರ್ಮ. ಯಾಕೆಂದ್ರೆ ಅವನ್ ಮದ್ವೆ ಆಗಿದೆ, ಅವನು ಏನ್ ನೋಡ್ಕೊಳ್ಬೇಕು ಅದನ್ನ ಮಾಡೇ ಮಾಡ್ತಾನೆ. ಬಟ್ ವೆನ್ ಹಿ ಕಮ್ಸ್ ಟು ಹಿಸ್ ಆಫೀಸ್, ಅವನ್ ವಿಶೇಷ ಧರ್ಮ ಏನು, ವಾಟ್ ಈಸ್ ಇಟ್ ಡಿಮ್ಯಾಂಡಿಂಗ್ ದಟ್ ಹಿ ಇಸ್ ಅನ್ ಆರ್ಮಿ ಆಫೀಸರ್. ಸೊ ಅವನ ಧರ್ಮನೇ ಇಟ್ ಇಸ್ ಕಂಪ್ಲೀಟ್ಲಿ ವಿಶೇಷವಾಗಿ ಹಿ ಇಸ್ ವರ್ಕಿಂಗ್ ಫಾರ್ ದಿ ಕಂಟ್ರಿ. ಸೊ ಹಾಗಾಗಿ ಸಾಮಾನ್ಯ ಧರ್ಮ ಅಂಡ್ ವಿಶೇಷ ಧರ್ಮ, ಸಾಮಾನ್ಯ ಧರ್ಮ is innate in him, ವಿಶೇಷ ಧರ್ಮ changes accordingly in different stages of life and whatever he is taking in his life. ವಿಶೇಷವಾಗಿ ಸ್ಪೆಷಲ್ ಆಗಿ ಆ ಒಂದು ಡ್ಯೂಟಿನ ಅವನ ಮೇಲೆ ಒಂದು ಇಂಪೋಸ್ ಮಾಡ್ಕೊಂಡಿರ್ತಾನೆ, ಅಥವಾ ಡಿಫರೆಂಟ್ ಸ್ಟೇಜಸ್ ಆಫ್ ಲೈಫ್ ಅಲ್ಲಿ ಅದನ್ನ ಅದು ಅವನಿಗೆ ಬಂದಿರುತ್ತೆ, ವಿಚ್ ಹಿ ವಿಲ್ ಹ್ಯಾವ್ ಟು ಫಾಲೋ, ವಿಚ್ ಇಸ್ ಕಾಲ್ಡ್ ವಿಶೇಷವಾಗಿ ಅವನು ಮಾಡ್ಲೇಬೇಕು ಅಂಥದ್ದು ವಿಶೇಷ ಧರ್ಮ ಆಗುತ್ತೆ. ಸೊ ಸಾಮಾನ್ಯ ಧರ್ಮ ಮತ್ತೆ ವಿಶೇಷ ಧರ್ಮ ಈ ರೀತಿ ವಿಂಗಡಣೆ ಮಾಡಿದ್ದಾನೆ ಭಗವಂತ. Asuki, best example is what happened in the Ayodhya temple. Modi ji is the best example for both the examples. Both. Very good. Samanya Dharma and Vishesha Dharma. He need not have done what he did to establish Rama temple, alva. But he did that. That was Vishesha Dharma. And he being the prime minister. According to him, Samanya Dharma was the looking after the country. Yes. According to him. Yes. But it is definitely Vishesha Dharma. But that also is Vishesha. Yes. Yeah, but ಅವನು ಮಿನಿಸ್ಟರ್ಶಿಪ್ ಬಂದ ಮೇಲೆ ಅವನ ಸಾಮಾನ್ಯ ಧರ್ಮ ಏನಾಯ್ತು, to look after the country. But now ವಿಶೇಷ ಧರ್ಮ is this Ayodhya. Yeah, it has brought the entire country on one thread, right? So it's a very good example, Shobhan. So clarity ಸಿಕ್ತಾ ಶೈಲ ಅವರೇ? ಕ್ಲಿಯರ್ ಆಯ್ತು ಬಾಸ್, ಥ್ಯಾಂಕ್ ಯು. ಇಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಹೇಳ್ತಾನೆ. ಹಂಗಂದ್ರೆ ಏನರ್ಥ, ಈ ಧರ್ಮ ಮಾಡ್ಬೇಕು ಮತ್ತೆ ಈ ಸಾಮಾನ್ಯ ಧರ್ಮ ಅದು ಪರಿತ್ಯಜ್ಯ ಅಂದ್ರೆ ಏನು, ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಏನು ಹೇಳ್ತೀರಾ? We have come to the end of the chapter. 1 or 2 questions and we'll close. So I'm sorry if I'm getting late. If you people are getting late. 1 or 2 questions will end the chapter. It is very important. ಇದು ಸರ್ವಧರ್ಮಾನ್ ಪರಿತ್ಯಜ್ಯ ಅನ್ನೋದು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ದಿಸ್. ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಕೂಡ ಹೇಳಿದಾನೆ ಭಗವಂತ ಕೊನೆ ಚಾಪ್ಟರ್, ವಿಚ್ ಇಸ್ ಆಕ್ಚುಲಿ ಫೋಕಸ್ ಪಾಯಿಂಟ್ ಆಫ್ ದಿ 18th ಚಾಪ್ಟರ್. ವಾಟ್ ಈಸ್ ಇಟ್ ದ ಮೀನಿಂಗ್ ಆಫ್? ಎಲ್ಲಾ ಧರ್ಮಗಳನ್ನು, ಎಲ್ಲಾ ಕೆಲಸಗಳನ್ನು ತ್ಯಾಗ ಮಾಡ್ಬಿಡುದು ಅಂದ್ರೆ ಅರ್ಥನಾ ಅವ್ನು ಹೇಳ್ತಾ ಇರೋದು? ಇಲ್ಲ, ಅದು ಸರ್ವಧರ್ಮ ಪರಿತ್ಯಜ್ಯ ಅಂದ್ರೆ ಅವ್ನು ಹೇಳ್ತಾ ಇದ್ದಾನೆ, ನಿಂಗೆ ಭ್ರಮೆ ಇದೆ, ಅಂದ್ರೆ ಜೀವಾತ್ಮ ಪರಮಾತ್ಮ ಬೇರೆ ಅಂತ ಭ್ರಮೆ ಇದೆ, ನಾವು ಬೇರೆ ಅಲ್ವೇ ಅಲ್ಲ. ಯಾಕೆಂದ್ರೆ ಈಗ ನಾವು ಆ ಭ್ರಮೆಯಿಂದ ಹೊರಗೆ ಬಂದಿದ್ದೀವಿ. ನಾವು ಬೇರೆ ಅಂತ ತಿಳಿದು ಈಗ ನಾವು ಒಂದೇ ಅಂತ ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡ್ತಿದ್ದೇವೆ. ಆದ್ರೆ ಆಲ್ರೆಡಿ ವಿ ಆರ್ ಒನ್. ನಾವು ಈಗ ಒಂದೇ ಆಗಿಲ್ಲ, ಆಗ್ತಾ ಇದ್ದೇವೆ ಅಂತಲ್ಲ, ಅದು ಮೊದ್ಲೇ ಇದೆ, ನಾವು ಒಂದೇ. ಅದಕ್ಕೆ ಏನಾಗ್ತದೆ ಅಂದ್ರೆ, ನಿನ್ನ ಕೇಂದ್ರ ಭಗವಂತ ಆಗ್ಬೇಕು. ನೀನು ನಿನ್ನ ಕೇಂದ್ರ ಭಗವಂತ ಧರ್ಮ ಆದಾಗ ನಿನ್ಗೆ ನೀನು ಉದ್ಧಾರ ಆಗ್ತಿ. ಅಂದ್ರೆ ಉಳಿದದ್ದೆಲ್ಲ ಬರೀ ವ್ಯವಹಾರಕ್ಕೆ ಮಾತ್ರ ಬೇಕಾಗೋದು. ಸರ್ವಧರ್ಮ ಪರಿತ್ಯಾಗ ಅಂದ್ರೆ
ನಾವು ಕರ್ಮ ಮಾಡೋದು ಬಿಡುದು ಅಥವಾ ಬೇರೆ ಎಲ್ಲ ಕೆಲಸಗಳನ್ನ ಮಾಡುದು ಬಿಡುದು ಅಂತಲ್ಲ, ಜ್ಞಾನದ ಮೂಲಕ ಕರ್ತವ್ಯ ಮಾಡುದು, ಕರ್ಮಯೋಗದ ಮೂಲಕ ಫಲಾಪೇಕ್ಷೆ ಬಿಟ್ಟು ಕರ್ಮ ಮಾಡೋದು, ಇದು ಸರ್ವಧರ್ಮ ಪರಿತ್ಯಾಗ. ಈಗ ನೀನು ಈ ರೀತಿ ಏಕತ್ವವನ್ನು ನೋಡ್ಬೇಕಾದ್ರೆ, ಅಂದ್ರೆ ನಿನಗೆ ಏಕತ್ವ ಇದೆ ನೀನ್ ನೋಡಿಲ್ಲ ಅಥವಾ ನಿಂಗೆ ಅರಿವಾಗ್ಲಿಲ್ಲ ಅಂದ್ರೆ, ನೀನ್ ಸದಾ ನನ್ನ ಭಕ್ತ ಆಗಿರು, ಸದಾ ನನ್ನಲ್ಲಿ ಶರಣಾಗು, ನನ್ನ ಮಿತ್ರನಾಗು. ಆಗ ನಾವು ನೋಡಿ ಫ್ರೆಂಡ್ಸ್ ಹತ್ರ ಏನು ಯಾರ ಹತ್ರನೂ ಹೇಳಿದ್ದನ್ನು ಫ್ರೆಂಡ್ಸ್ ಹತ್ರ ಹೋಗಿ ಹೇಳ್ತೀವಲ್ಲ, ಕಾನ್ಫಿಡೆನ್ಶಿಯಲ್, ಇದು ನಿಂಗೆ ಮಾತ್ರ ಹೇಳುದು ನಾನು ಅಂತ ಹೇಳ್ತೀವಲ್ಲ, ಅದೇ ರೀತಿ ಭಗವಂತನ ನಮ್ಮ ಗೆಳೆಯನನ್ನಾಗಿ ನೋಡ್ಕೊಂಡಾಗ ನಮ್ಗೆ ನಾವು ಅವನ ಹತ್ರ ಚೆನ್ನಾಗಿ ಮಾತಾಡ್ಬೋದು. ಸೊ ನಮ್ಮ ಕಾನ್ವರ್ಸೇಷನ್ ವಿಲ್ ಬಿ ಪ್ಯೂರ್ ಭಗವಂತನ ಹತ್ರ. ಎವ್ರಿಥಿಂಗ್ ವಿಲ್ ಬಿ, ಎಲ್ಲದು ಆಗ ಏನಾಗ್ತದೆ, ಭಗವಂತನ ಚಿಂತನೆ ಎಲ್ಲಾ ಕರ್ಮ ಮಾಡುವಾಗ್ಲೂ ನಮ್ಮ ಹತ್ರ ಇರ್ತದೆ. ಆಗ ಎಲ್ಲ ಕಡೆ ನಮ್ಗೆ ಭಗವಂತನೇ ಕಾಣ್ತಾನೆ. ನಮ್ಗೆ ಏನಾಗ್ತದೆ, ಅಲ್ಲದ ಸರ್ವಧರ್ಮ ಪರಿತ್ಯಾಗ ಮಾಡಿ ಬರೀ ಭಗವಂತನೇ ಬೇಕು ಅನ್ನುವ ಮನೋಸ್ಥಿತಿ ಬರ್ತದೆ. ಆಗ ಭಗವಂತ ಗುರುವಿನ ಮೂಲಕ ನಮ್ಮಲ್ಲಿ ಬರ್ತಾನೆ. ಇದು ನನ್ನ ಅರ್ಥದಲ್ಲಿ ಸರ್ವಧರ್ಮ ಪರಿತ್ಯಾಗ ಅಂತ ಅನ್ಕೊಂಡಿದ್ದೆ. Forget about all the dharmas. You are that. Tattvamasi is what he is saying. Yes, correct. Yes, ಸರ್ವಧರ್ಮಾನ್ ಪರಿತ್ಯಜ್ಯ. ಒಂದು ಎಲ್ಲಾ ಧರ್ಮಗಳನ್ನು ಮೀರಿ ನಾನು ನಿಂತಿದ್ದೀನಿ. ವಾಟ್ ಆರ್ ಯು ಡೂಯಿಂಗ್? ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಅಟ್ ಆಲ್. ಐ ಆಮ್ ಓನ್ಲಿ ಡೂಯಿಂಗ್ ಥ್ರೂ ಯು, ಥ್ರೂ ದಿಸ್ ಬಾಡಿ. ಸೊ ಹಾಗಾಗಿ ಕರ್ತೃತ್ವವನ್ನು ಬಿಡು. ದ ಇಲ್ಯೂಷನ್ ಆಫ್ ಯು ಡೂಯಿಂಗ್ ಸಮಥಿಂಗ್ ಇಸ್ ನಾಟ್ ದೇರ್ ಅಟ್ ಆಲ್. ಸೊ ಇಲ್ಲಿ ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಆಕ್ಚುಲಿ ಸುಲೋಚನಾ, ಧರ್ಮ ಕಮ್ಸ್ ವಿತ್ ಕರ್ಮ. Dharma and karma are both interlaced. Without karma, I mean without karma there is no dharma, without dharma there is no karma. So it has to go hand in hand. So ivaga ಧರ್ಮದಿಂದ ಇರು ಅಂತಂದ್ರೆ ಅರ್ಥ ಏನು? ನೀನು ಕರ್ಮವನ್ನು ಸರಿಯಾಗಿ ಮಾಡುವಂತ. ಅಂದ್ರೆ ಕರ್ಮವನ್ನು ಸರಿಯಾಗಿ ಮಾಡು ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಕರ್ತೃತ್ವ ಬಂದ್ಬಿಡ್ತು, ಅಂದ್ರೆ ನಾನೇ ಮಾಡ್ತಾ ಇದ್ದೀನಿ ಅಂತ ಬಂದ್ಬಿಡ್ತು. ಆದ್ರೆ ಇಲ್ಲೇನ್ ಹೇಳ್ತಾ ಇದ್ದಾನೆ? ನೀನ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲೇನ್ ಹೇಳ್ತಾ ಇರೋದು, ಸರ್ವಧರ್ಮಾನ್ ಪರಿತ್ಯಜ್ಯ ಅಂತಂದ್ರೆ ಸರ್ವ ಕರ್ಮಾನ್ ಪರಿತ್ಯಜ್ಯ ಅಂತ. ಧರ್ಮಾನ್ ಪರಿತ್ಯಜ್ಯ, ಸರ್ವ ಕರ್ಮಾನ್ ಪರಿತ್ಯಜ್ಯ. ಕರ್ಮಾನ್ ಪರಿತ್ಯಜ್ಯ ಅಲ್ಲ, ಸರ್ವ ಕರ್ತೃತ್ವಾನ್ ಪರಿತ್ಯಜ್ಯ. ಧರ್ಮ is related to karma. So you are not doing anything. That means there is no doer. ಹಾಗಾಗಿ ಕರ್ತೃತ್ವ ಇಲ್ಲದೆ ಇರೋದ್ರಿಂದ doership, don't leave your actions but leave the doership. When you leave the doership, ನಾನೇ ಎಲ್ಲ ಮಾಡ್ಕೊಂಡು ಹೋಗ್ತೀನಿ, ಅಲ್ಲಿ ಧರ್ಮ ಸ್ಥಾಪನೆ ನ್ಯಾಚುರಲಿ ಆಗತ್ತೆ. ನೀನ್ ಯಾವಾಗ ನಿನ್ಗೋಗು ತೋರಿಸ್ತೀಯೋ ಅಲ್ಲಿ ನಾನ್ ಮಾಡ್ತಾ ಇದೀನಿ ಅಂತ, ಇನ್ನ ಏರ್ಪೇರ್ ಆಗತ್ತೆ. ಸೊ ಹಾಗಾಗಿ ಧರ್ಮ ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಐ ಆಮ್ ಓನ್ಲಿ ದ ಡೂವರ್ ಆಫ್ ಆಲ್ ಆಕ್ಷನ್ಸ್. ಅಂಡರ್ಸ್ಟ್ಯಾಂಡ್ ದಟ್ ಐ ಆಮ್ ಯು ಅಷ್ಟೇ. That is what is the understanding. So in the gist of the 18th chapter, if anyone can explain the last question of the 18th chapter and last question of the day to do manana is, can anyone sum up the journey of the sadhaka from the samsari to gnani? That's all. And if you can do that, that is the samarpana for Gurudeva. Vasuki, you do it. No, please. ಸ್ವಲ್ಪ ನಾನು ಹೇಳ. ಸುಲೋಚನಾ. ಅಲ್ಲಿ ಕೊನೆಯದಾಗಿ ಭಗವದ್ಗೀತೆ ಸಾರ 2 ಅಂತ ಹೇಳಿದ್ದಾರೆ. ಅಲ್ಲಿ ಕರ್ಮಯೋಗ, ಜ್ಞಾನಯೋಗ, ಬ್ರಹ್ಮವಿದ್ಯೆ, ಯೋಗಶಾಸ್ತ್ರ. ಅದೇ ಇಲ್ಲಿ ಸ್ಪಿರಿಚುವಲ್ ಜರ್ನಿ ನಮ್ದು. ಈ ಭಗವದ್ಗೀತೆ ಮೂಲಕವೇ ನಾವು ಸ್ಪಿರಿಚುವಲ್ ಜರ್ನಿ ಶುರು ಮಾಡ್ತೀವಿ. ಯಾಕಂದ್ರೆ ಮೊದ್ಲು ನಮ್ಗೆ ಭಗವದ್ಗೀತೆ ಓದ್ತೀವಿ, ಎಷ್ಟು ಓದಿದ್ರು ಅದೇನು ಪ್ರಯೋಜನ ಇಲ್ಲ. ಯಾಕಂದ್ರೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಆ ರೀತಿ ಅಳಿಸ್ಕೊಂಡಾಗ ಮಾತ್ರ ನಮ್ಗೆ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗ್ತದೆ.
ಸೊ ಇಲ್ಲಿ ಅರ್ಥಕಾಮದಿಂದ ಧರ್ಮದ ಕಡೆ ಹೋಗ್ತೇವೆ ನಾವು. ಫಸ್ಟಿಗೆ ಧರ್ಮದ ಕಡೆ ಕರ್ಮಯೋಗ ಶುರು ಮಾಡ್ತೇವೆ. ಕರ್ಮಯೋಗದಲ್ಲಿ ಭಕ್ತಿಯಿಂದ ಅಲ್ಲಿ ಜ್ಞಾನಯೋಗದ ಕಡೆ ಹೋಗ್ತೇವೆ. ಜ್ಞಾನಯುಗ ಭಕ್ತಿ ನಿಯಮ ಇರೋರಿಗೆ ಮಾತ್ರ ಈ ಭಗವದ್ಗೀತೆ. ಯಾರಿಗೂ ಭಕ್ತಿ ಇಲ್ಲ, ನಿಯಮ ಇಲ್ಲ, ಅವರಿಗೆ ಗೀತೆ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಆದ್ರಿಂದ ಗೀತೆಯ ಫಲ ಶ್ರೇಷ್ಠವಾದ ಜ್ಞಾನ ಮೋಕ್ಷಕ್ಕೆ ಸಾಧನ ಅಂತ ನಿಮ್ಗೆ ಇಲ್ಲಿ ಕೊನೆಯದಾಗಿ ಅರ್ಥ ಆಗಿದೆ. ಆ ಶ್ರೇಷ್ಠವಾದ ಜ್ಞಾನ ಮೋಕ್ಷಕ್ಕೆ ಸಾಧನ ಬರುವುದು ಈಶ್ವರ ಗುರುಗಳ ಮೂಲಕ ಬಂದು ನಮ್ಗೆ ಈ ಜ್ಞಾನ ಮಾರ್ಗದಲ್ಲಿ ಮುನ್ನಡೆಸಿದಾಗ ನಾವಲ್ಲಿ ಆತ್ಮ ಸ್ವರೂಪಿಗಳು, ಆತ್ಮವೇ ಆಗ್ತೇವೆ ಅನ್ನೋದು ನನ್ನ ಅನಿಸಿಕೆ. ಹೇಳಿ ವಾಸುಕಿ, ನಿಮ್ಮ ಶೈಲಾ ಅವ್ರು ಹೇಳ್ತೀರಾ ನೀನ್ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ? ಅಂದ್ರೆ ಮೊದ್ಲು ಅಜ್ಞಾನ ಇರುತ್ತೆ. ಜ್ಞಾನ ಬಂದಾಗ ನಮ್ಗೆ ನಾವು ಮಾಡೋ ಕೆಲಸದಲ್ಲೂ ಪ್ರತಿಯೊಂದರಲ್ಲೂ ಈ ಜ್ಞಾನ ಅನ್ನೋದು ಪೋಷಣೆ ಕೊಡುತ್ತೆ. ಈ ಪೋಷಣೆಯಿಂದ ಏನಾಗುತ್ತೆ, ಆತ್ಮಶುದ್ಧಿ ಆಗುತ್ತೆ. ಆಮೇಲೆ ಮಾಡೋ ಕೆಲಸದಲ್ಲಿ ನಾನ್ ಡೂಯರ್ಶಿಪ್ ಇರುತ್ತೆ. ಅಂದ್ರೆ ನಾನ್ ಮಾಡಿಲ್ಲ, ಎಲ್ಲ ಭಗವತ್ ಕೃಪೆ ಅಂತ ಮಾಡಕ್ ಶುರು ಮಾಡ್ತೀವಿ. ಆಮೇಲೆ ನಮ್ ಚಿತ್ತ ಯಾವಾಗ್ಲೂ ಬೇರೆ ಕಡೆ ಹರಿತಾ ಇರುತ್ತಲ್ಲ, ಈ ಜ್ಞಾನದ ಪೋಷಣೆಯಿಂದ ಅದು ತುಂಬಾ ಎತ್ತರಕ್ಕೆ ಬೆಳೆಯುತ್ತೆ. ಅಂದ್ರೆ ಭಗವಂತನ ಕೃಪೆಯಲ್ಲೇ ಯಾವಾಗ್ಲೂ ಸದಾ ಇರುತ್ತೆ ಮನಸ್ಸು. ಚಿತ್ತ ಬೇರೆ ಕಡೆ ಇರುತ್ತಲ್ಲ, ಅದು ಚಿತ್ತ ಒಂದು ಕಡೆ ಇರುತ್ತೆ, ಕಾನ್ಸಂಟ್ರೇಷನ್ ಅಂತ. ಸೊ ಇದು ನಮ್ಗೆ ಮುಕ್ತಿಯ ಮಾರ್ಗ ಅಂತ ಹೇಳಿದ. ಬಹಳ ಚೆನ್ನಾಗಿದೆ ಭಗವದ್ಗೀತೆ. ಇಲ್ಲಿ ಕೊನೆಯದಾಗಿ ಶ್ರೀಕೃಷ್ಣ ಅರ್ಜುನನಿಗೆ ಈ ತರ ಉಪದೇಶ ಮಾಡಿದಾಗ ಮೊದ್ಲು ಅರ್ಜುನನಿಗೆ ಕಿರಿಕಿರಿ ಆಗ್ತಿತ್ತು. ಏನ್ ಹೇಳ್ತಾ ಇದ್ದಾನೆ ಕೃಷ್ಣ, ಹೀಗ್ ಮಾಡು ಹಾಗ್ ಮಾಡು, ನನ್ನಿಂದ ಸಾಧ್ಯ ಆಗ್ತಿಲ್ಲ ಅಂತ ಅವನು ಒಂದ್ಸಲ ತುಂಬಾ ಅವನಿಗೆ ವಿಷಾದ ಆಗ್ಬಿಟ್ಟಿತ್ತಲ್ಲ. ಕೊನೆಯಲ್ಲಿ ಅವನಿಗೆಲ್ಲವೂ ಅರ್ಥ ಆದಾಗ, ಹೇಗೆ ಅರ್ಜುನನಿಗೆ ಅರ್ಥ ಆಯ್ತು ಹಾಗೆ ನಮಗೂ ಅರ್ಥ ಆದಾಗ ಅವನು ಭಗವಂತನಿಗೆ ಶರಣಾಗಿ ಎಲ್ಲವೂ ನೀನ್ ಹೇಳಿದಂತೆ ನಡೀತದೆ, ನಾನು ಧರ್ಮ ಯುದ್ಧ ಮಾಡ್ಲಿಕ್ಕೆ ನನ್ನಿಂದ ನಾನೇನು ಮಾಡ್ತಾ ಇಲ್ಲ, ನೀನೇ ನನ್ನಲ್ಲಿದ್ದು ನಾನು ನೀನು ಒಂದೇ, ನೀನೇ ನನ್ನಲ್ಲಿದ್ದು ಮಾಡಿಸ್ತಾ ಇದ್ದೆ, ನಾನು ಧರ್ಮ ಯುದ್ಧ ಮಾಡ್ಲಿಕ್ಕೆ ರೆಡಿ ಆಗಿದ್ದೇನೆ ಅಂತ ಅವನು ಕೃಷ್ಣನಿಗೆ ಶರಣಾಗ್ತಾನೆ. ಅದೇ ಇಲ್ಲಿ ಸಹ ನಮ್ಮಲ್ಲಿ ಆ ತರ ಫೀಲಿಂಗ್ ಬರ್ತಾ ಇದೆ. ಲಾಸ್ಟ್ ಚಾಪ್ಟರ್ ಅಲ್ಲಿ ಇದು ತಂದ್ಕೊಟ್ಟ ನಮ್ಮ ಗುರುಗಳಿಗೆ, ಹಾಗೆ ನನ್ನ ಎಲ್ಲ ಆತ್ಮಜ್ಯೋತಿಗಳಿಗೆ ನಾನು ಅನಂತಾನಕದಂತ ವಂದನೆಗಳನ್ನು ಹೇಳ್ತೇನೆ. ಹರಿ ಓಂ. ಎಲ್ಲರಿಗೂ ಕ್ಲಾರಿಟಿ ಸಿಕ್ತಾ? ಹೌ ದ ಜರ್ನಿ ಆಫ್ ದ ಸ್ಪಿರಿಚುವಲ್ ಸೀಕರ್ ಫ್ರಮ್ ಸಂಸಾರಿ ಟು ಜ್ಞಾನಿ. ಶೈಲಾ ಅವರೇ? ಹೇಳಿ ವಸುಕಿಜಿ. ಸೊ ಯು ಗಾಟ್ ದ ಕ್ಲಾರಿಟಿ. ಸಂಸಾರಿಯಿಂದ ಜ್ಞಾನಿ ಆ ಒಂದು ಸ್ಪಿರಿಚುವಲ್ ಎವಲ್ಯೂಷನ್ ಹೇಗಾಗತ್ತೆ ಅನ್ನೋದನ್ನ ನಾನು ಕೇಳಿದೆ. ಅದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಕ್ತಾ ಅಂತ ಕೇಳಿದೆ. ಫುಲ್ ಕ್ಲಿಯರ್ ಆಯ್ತು. ಸೊ ಹಾಗಾಗಿ ಅರ್ಜುನ ಬಂದಿದ್ದು ಸಂಸಾರಿಯಾಗಿ. ಅವನ ಪ್ರಶ್ನೆಗಳು ಏನಿತ್ತು, ನಾನ್ ಯಾಕೆ ಯುದ್ಧ ಮಾಡ್ಬೇಕು, ಅವನ ಒಳಗಡೆ ಒಂದು ದ್ವಂದ್ವ ಇತ್ತು. ಸೊ ಮತ್ತೆ ಸಕಾಮ ಇತ್ತು. ನಾನು ಯುದ್ಧ ಮಾಡೋದ್ರಿಂದ ನನಗೆ ಏನು ಲಾಭ ಏನು ನಷ್ಟ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದ. ಸಂಸಾರಿಯಾಗಿ ಅವನು ಯೋಚನೆ ಮಾಡ್ತಾ ಇದ್ದ. ಸೊ ಹಾಗಾಗಿ ಅವನಿಗೆ ಈ ಇಡೀ ಒಂದು ಭಗವದ್ಗೀತೆ ಪ್ರಾರಂಭ ಆಯ್ತು. ಸಂಸಾರಿಯಿಂದ ಭಗವಂತ ಹೇಗೆ ಕರ್ಕೊಂಡು ಹೋದ, ಸಂಸಾರಿಯಿಂದ ಫಸ್ಟ್ ಕರ್ಮಯೋಗವನ್ನು ಇಂಟ್ರೊಡ್ಯೂಸ್ ಮಾಡ್ದ. ಕರ್ಮಯೋಗದಿಂದ ಕರ್ಮಯೋಗ ಹೇಗೆ ಚಿತ್ತ ಶುದ್ಧಿ ಆಗತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ದ. ಆ ಚಿತ್ತ ಶುದ್ಧಿ ಆದ್ಮೇಲೆ ಜ್ಞಾನ ಹೇಗೆ ಬರುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ದ. ಜ್ಞಾನಿ ಯಾವ ರೀತಿ ಕೆಲಸ ಮಾಡ್ತಾನೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ದ. ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ದ. ಮತ್ತೆ ಎಲ್ಲ ಬಿಟ್ಟು ಪ್ರತಿಯೊಂದು ಆತ್ಮ ಅನಾತ್ಮ ಅಂದ್ರೆ ಏನು, ಧರ್ಮ ಅಧರ್ಮ ಅಂದ್ರೆ ಏನು, ನಿತ್ಯ ಅನಿತ್ಯ ಅಂದ್ರೆ ಏನು, ಎಲ್ಲದನ್ನು ಪ್ರತಿಯೊಂದು ಹಂತವಾಗಿ ತಗೊಂಡು ಒಂದೊಂದು ಅರ್ಜುನನ ಒಂದೊಂದು ಪ್ರಶ್ನೆಗೆ ಒಂದೊಂದು ಅಧ್ಯಾಯವೇ ಬಂತು. ಹಾಗಾಗಿ ಕೊನೆಯಲ್ಲಿ ಅವನು
ಜ್ಞಾನಿಯಾಗಿ ಯಾವ ರೀತಿ ಯೋಚನೆ ಮಾಡ್ತಾನೆ, ಹೇಗೆ ಕೆಲಸ ಮಾಡ್ಬೇಕು, ಜ್ಞಾನಿಯಾಗಿ ಅವನ ದೃಷ್ಟಿಕೋನ ಹೇಗಿರ್ಬೇಕು, ಯಾವ ರೀತಿ ಕೆಲಸ ಮಾಡ್ಬೇಕು ಅನ್ನೋದನ್ನ ಕ್ಲಾರಿಟಿಯಿಂದ ಎಕ್ಸ್ಪ್ಲೈನ್ ಮಾಡಿ ಕೊನೆಗೆ ಅರ್ಜುನನಿಗೆ ಬಿಟ್ಟ. ನೀನ್ ಹೇಗೆ ಯು ಡಿಸೈಡ್. ಅವನ ಮೇಲೆ ಹೇರ್ಲಿಲ್ಲ, ಅವನ ಒಂದು ಟೀಚಿಂಗ್ಸ್ ನ ಅವನ ಮೇಲೆ ಹೇರ್ಲಿಲ್ಲ. ನೋಡಪ್ಪ ಇಷ್ಟೆಲ್ಲ ಇದೆ, ಈ ರೀತಿ ಅರ್ಥ ಮಾಡ್ಕೊಂಡಿದ್ಯಾ, ಇವಾಗ ನಿನಗೂ ಬಿಟ್ಟಿದ್ದು, ನೀನ್ ಯಾವ ರೀತಿ ಮಾಡ್ತೀಯಾ ನೀನ್ ಮಾಡು ಅಂತ ಫುಲ್ ಕ್ಲಾರಿಟಿ ಅರ್ಜುನನ್ ಕೊನೆಯವರೆಗೂ ಕರ್ಕೊಂಡು ಹೋಗಿ ಬಿಟ್ಟು ಅವನೇ ಒಂದು ನಿರ್ಧಾರವನ್ನು ತಗೊಳ್ಳೋ ರೀತಿ ಮಾಡ. ಸೊ ಇದು ದ ಜರ್ನಿ. ಹೇಗೆ ಒಬ್ಬ ಸಂಸಾರಿ ಒಬ್ಬ ಗುರುವಿನ ಗುರುವಿನಿಗೆ ಶರಣಾದ ಮೇಲೆ ಅವನ ಒಂದು ಜೀವನದ ದಿಕ್ಕು ಹೇಗೆ ಬದಲಾವತ್ತೆ, ಮತ್ತೆ ಅವನ ಮನಸ್ಸಿನ ಯೋಚನೆ, ಮತ್ತೆ ಹೇಗೆ ಅವನ ಚಿತ್ತಶುದ್ಧಿ ಆಗತ್ತೆ, ಹೇಗೆ ಜ್ಞಾನ ಬರುತ್ತೆ, ಮತ್ತೆ ಅವನು ಮಾಡುವಂತ ಕರ್ಮಗಳು ಮುಂಚೆಗೂ ಆಮೇಲೆಗೂ ಯಾವ ರೀತಿ ವ್ಯತ್ಯಾಸಗಳು ಬರುತ್ತೆ, ಹೇಗೆ ಅವನು ಜೀವನ ಇದ್ದಾಗಲೇ ಅಂದ್ರೆ ಪ್ರಾರಬ್ಧ ಕರ್ಮ ದೇಹರೂಪಿಯಲ್ಲಿ ಇದ್ದಾಗಲೇ ಅವನು ಹೇಗೆ ತಾನು ಬ್ರಹ್ಮನ್ ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು, ಮತ್ತೆ ಜೀವನವನ್ನು ಕೊನೆವರೆಗೂ ಲೀಡ್ ಮಾಡಬಹುದು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಅರ್ಜುನನಿಗೆ ಶ್ರೀಕೃಷ್ಣ ಭಗವದ್ಗೀತೆನಲ್ಲಿ ಆತ್ಮನೋ ಮೋಕ್ಷಾರ್ಥಂ ಜಗದಿಥಾಯ ಅನ್ನೋದ್ರ ಮೂಲಕ ಪ್ರತಿಯೊಂದು ಚಾಪ್ಟರ್ ನಲ್ಲೂ ಯೋಗ ವಿದ್ಯೆ ಮತ್ತು ಮೋಕ್ಷ ಶಾಸ್ತ್ರ ಎರಡನ್ನು ಸರಿಯಾಗಿ ಹೇಳಿ ಯುದ್ಧ ಮಾಡೋ ರೀತಿ ಮಾಡ್ದ. ಈಗ ಅವನು ಹೇಳಿದ್ದಾಗಿದೆ, ಇನ್ ಮುಂದೆ ನಮಗೆ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ, ನಾವು ಅರ್ಜುನ ಆಗಿ 18 ಅಧ್ಯಾಯನ ನಾವು ನೋಡ್ಕೊಂಡು ಬಂದಿದ್ದೀವಿ. ಸೊ ಈಗ ನೌ ಇಟ್ ಈಸ್ ಲೆಫ್ಟ್ ಅಪ್ ಟು ಅಸ್ ಟು ಲಿಸನ್ ಟು ಕೃಷ್ಣ or to take the decision how we are going to do with using the discrimination given in the 18 chapters. Hari Om Tat Sat. Sarvam Shri Krishna Arpanamastu. Sarvam Shri Gurupada Arpanamastu. ನೆಕ್ಸ್ಟ್ ಏನ್ ತಗೋತೀರಾ ವಸತಿಜೆ? ಒಂದು ನಿಮಿಷ.